ಈವ್ನಿಂಗ್ ಎಲ್ಲರಿಗೂ ಚೆನ್ನಾಗಿದೆ ಅಂತ ಬಯಸ್ತೀನಿ. ಅಭಿಷೇಕ್ ಮಾತಾಡ್ತಿದ್ದೀನಿ. ಇವತ್ತು ಕೊಡಗೇಳಿ ತಿಂಗಳು ಅಲ್ಲಿರೋ ಶನೀಶ್ವರ ಪ್ಲೇಸ್ ಬಾಬಾ ಟೆಂಪಲ್ಗೆ ಬಂದಿದ್ದೀನಿ. ಶನೀಶ್ವರ ಟೆಂಪಲ್ ಮತ್ತು ಬಾಬಾ ಟೆಂಪಲ್ ಅಂತೇನು ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಶನೀಶ್ವರ ಪ್ಲಸ್ ಬಾಬಾ ಟೆಂಪಲ್, ಕೆಳಗೆ ಶನೀಶ್ವರ, ಮೇಲೆ ಬಾಬಾ ಟೆಂಪಲ್ ಅಂತ 108 ಬಾಬಾ ಇದೆ. ಸೊ ಈಗ ಅಷ್ಟೇ ಬಂದಿದ್ದೀನಿ. ದರ್ಶನ ಮಾಡಿಕೊಂಡು ದೇವ್ರನ್ನ ದರ್ಶನ ಮಾಡಿಸ್ತೀನಿ. ಈಗ ಅಷ್ಟೇ ಬಂದು ಎಲ್ಲ ಕವರ್ ಮಾಡ್ಕೊಂಡು ಸಿಗ್ತೀನಿ. ನಿಮಗೆ ಅಷ್ಟೊಂದು ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ನೋಡಿ, ಎಂಟ್ರೆನ್ಸಲ್ಲಿ ನಿಮಗೆ ವಿನಾಯಕನ ದರ್ಶನ ಆಗುತ್ತೆ. ಆಂಜನೇಯ ದರ್ಶನ ಕೊಡ್ತಾರೆ. ಇದು ಅಧ್ಯಕ್ಷರ ಬೋರ್ಡು. ಗರ್ಭಗುಡಿ. ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯ. ಶಿವನ ದರ್ಶನ ಆಗುತ್ತೆ. ಹೀಗೆ ದೇವಿ ದರ್ಶನ. ಶಂಕರ ಶಿವ. ಇದು ಶನೀಶ್ವರನ ಗರ್ಭಗುಡಿ. ವಿಘ್ನೇಶ್ವರ. ವೆಂಕಟೇಶ್ವರ ಫೋಟೋ. ಇವರು ಟೆಂಪಲ್ ಅಧ್ಯಕ್ಷರು. ಅವರೊಂದಿಗೆ ಮಾತಾಡೋಣ. ಮೇಲೆ 108 ಬಾಬಾ ವಿಗ್ರಹ ಹೋಗಿದೆ. ನೋಡ್ಕೊಂಡು ಬಂದು ಅಧ್ಯಕ್ಷರ ಹತ್ರ ಮಾತಾಡೋಣ. ಇಲ್ಲಿ ನೋಡಿ, 108 ಬಾಬಾ ಕಣ್ ತುಂಬ್ಕೊಳ್ಳಿ. ಎಂಟ್ರಾಗಿದ್ದ ತಕ್ಷಣ ನಿಮಗೆ ಎಲ್ಲ ತುಂಬ ಚೆನ್ನಾಗತ್ತೆ. ಮೇನ್ ವಿಗ್ರಹ. ಅದರ ಸುತ್ತ 108 ಬಾಬಾ ಇದೆ ನೋಡಿ. ಈಗಲೇ ಹಿಂಗಿದೆ ಅಂದರೆ
ಆ್ಯಕ್ಚುಲಿ ಬೆಳಗ್ಗೆ ಬರಬೇಕಿತ್ತು, ಬಟ್ ನಾನು ಬರೋಕ್ಕಾಗಿಲ್ಲ. ನೋಡಿ, ಆಂಧ್ರ ಹೋಗಿದ್ದೆ. ಸೊ ಚೆನ್ನೈಯಲ್ಲಿ ಈಗಲೇ ಹಿಂಗಿದೆ ಅಂದರೆ ಹಬ್ಬದ ದಿವಸ, ಪೂಜೆ ದಿವಸ ಹೆಂಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ನೋಡಿ, 108 ಬಾಬಾ. ಎಲ್ಲೂ ಹೋಗೋದೇ ಬೇಡ, ಎಲ್ಲ 108 ಬಾಬಾಗಳು ಇಲ್ಲೇ ಇವೆ. ವಿಘ್ನೇಶ್ವರ ಇಲ್ಲಿ ಇನ್ನೊಂದು ಬಾಬಾ. ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ ಇದೆ ಇಲ್ಲಿ. ನೋಡಿ, ಗುರುಗಳು ನೋಡಿ, ನೋಡೋಕ್ಕೆ ಹಿಡ್ಕೊಂಡು ಸಾಕಾಗಲ್ಲ. 108 ಬಾಬಾ ನಿಜವಾಗ್ಲೂ. ನೋಡಿ, ಮುಂದೆ ಕಣ್ಣಲ್ಲಿ ಆಗುತ್ತೆ. ಬನ್ನಿ ದರ್ಶನ. గురు పూర్ణిమ நல்ல ஸ்பெஷல், நல்ல அலங்காரம். ಇಲ್ಲಿ ನಿಮ್ಮ ಮುಂದೆ ಬಾಬಾ ಟೆಂಪಲ್ ಮುಂದೆ ನಿಮಗೆ ಇಲ್ಲಿ ಸೂರ್ಯನ ದರ್ಶನ ಸಿಗುತ್ತೆ. ಹಿಂಗೆ ಪ್ರದಕ್ಷಿಣೆ ಹಾಕೋಕ್ಕೆ ದಾರ ಇಲ್ಲಿ ನೋಡಿ, ಹಿಂಗೆ ಹೋಗಿ ಅಲ್ಲಿಂದ ರೈಟ್ ಲೆಫ್ಟ್ ತಗೋಬೇಕು ಪ್ರದಕ್ಷಿಣೆ ಹಾಕೋಕ್ಕೆ. ಬನ್ನಿ, ಕೆಳಗೆ ನೋಡಿ, ಇಲ್ಲಿ ಶ್ರೀರಾಮನ ಶಿಲೆ ಇಲ್ಲಿದೆ. ಹರಿ ಓಂ ನಮಃ ಶಿವಾಯ ಗುರು ಶಿವ ಶನಿ ಭಗವಂತ. ಹರಿ ಓಂ ನಮಃ ಶಿವಾಯ ಗುರು ಶನಿ ಭಗವಂತ. ಭಗವಾನ್ ಸತ್ಯಮೂರ್ತಿ ಗುರು ಶನೀಶ್ವರ ಸ್ವಾಮಿ ಸನ್ನಿಧಾನ 108 ಶಿರ್ಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್, ತಿಂಡ್ಲ ಗ್ರಾಮ, ವಿದ್ಯಾರಣ್ಯಪುರ ಅಂಚೆ, ಬೆಂಗಳೂರು 97. ಇಲ್ಲಿ ಈ ಭಗವಾನ್ ಸತ್ಯಮೂರ್ತಿ ಗುರು ಶನೀಶ್ವರ ಸ್ವಾಮಿ ಸನ್ನಿಧಾನ ಅಂತಕ್ಕಂಥದ್ದು ಹೇಗೆ ಬಂತು, ಏನು ಯಾವ ಥರ ಆಯಿತು ಅನ್ನೋದಕ್ಕೆ ಒಂದು ವಿವರಣೆ ಕೊಡ್ತೀನಿ. 1961-62ರಲ್ಲಿ ನಮ್ಮ ತಂದೆ ಒಬ್ಬ ಹೈಸ್ಕೂಲು ಹೆಡ್ ಮಾಸ್ಟ್ರು. ನಾವು 7 ಜನ ಗಂಡು ಮಕ್ಕಳು, ಅದರಲ್ಲಿ ಒಂದು ಹೆಣ್ಣುಮಗಳು, ಕೊನೆಯದು ಹೆಣ್ಣುಮಗು. ಎಲ್ಲರಿಗಿಂತ ದೊಡ್ಡವನು ನಾನಾಗಿದ್ದೆ. ನನಗಿಂತ ಮೊದಲು ಒಬ್ಬರು ಇದ್ದರು, ಅವ್ರು ತೀರ್ಕೊಂಡಿದ್ದರು. ಇನ್ನು ಉಳಿದ 7 ಜನಕ್ಕೆ ನಾನೇ ಅಣ್ಣನಾಗಿದ್ದೆ. ಆದರೂ ನಮ್ಮ ತಂದೆ 150 ರೂಪಾಯಿ ಸಂಬಳದ ಮಾಸ್ಟ್ರು, ಹೈಸ್ಕೂಲ್ ಹೆಡ್ ಮಾಸ್ಟ್ರು. ಆ 150 ರೂಪಾಯಿ ಸಂಬಳದಲ್ಲಿ 7 ಜನ 8 ಜನ ಮಕ್ಕಳನ್ನ ಸಾಕ್ಕೊಂಡು ಕೂಲಿ ನಾಲಿ ಮಾಡಿಕೊಂಡು ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಇದೇ ಊರಲ್ಲಿ ಇಲ್ಲೇ ಸೆಟ್ಲ್ ಆಗಿಬಿಟ್ವಿ. ನಮ್ಮದು ಸ್ವಂತ ಸ್ಥಳ ಬಂದು ನಂದಿ ಹತ್ರ ಕುಪ್ಪಹಳ್ಳಿ ಅಂತ. ನಂದಿ ಹತ್ರ ಕುಪ್ಪಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮ ಹಿರಿಯರೆಲ್ಲ ಇದ್ದಿದ್ದು. ನಾವು ನಮ್ಮ ಸ್ವಂತ ಸ್ಥಳ ಅದು. ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಹಿಂಗೆ ಆ ಊರಿಗೆ ಈ ಊರಿಗೆ ಟ್ರಾನ್ಸ್ಫರ್ ಹಾಕ್ಕೊಂಡು ಕೊನೆಗೆ ಸಿದ್ಧಗಂಗಾ ಮಠಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಈ ಊರಿಗೆ ಮತ್ತೆ ರಿಟರ್ನ್ ಟ್ರಾನ್ಸ್ಫರ್ ಇಲ್ಲಿಗೆ ಬಂದಾಗ ಆವಾಗ 1963-64-65ರಲ್ಲಿ ಊರಿಗೆ ಬಂದು ಇಲ್ಲಿ ಒಂದು 5 ರೂಪಾಯಿ ಬಾಡಿಗೆ ಮನೆ ಮಾಡಿಕೊಂಡು ಆ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡು ನಾವು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲನೂ ಓದಿಸ್ಕೊಂಡು ನಮ್ಮ ತಂದೆ ತಾಯಿ 150 ರೂಪಾಯಿ ಸಾಕಾಗದೆ ಕೂಲಿ ನಾಲಿ ಮಾಡಿಕೊಂಡು ಹೀಗೆ ಜೀವನ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಒಂದು ಸಾರಿ ಬಹಳ ದಟ್ಟ ದರಿದ್ರ, ಹಾಸ್ಕೊಳ್ಳೋಕ್ಕಿದ್ರೆ ಒದ್ಕೊಳ್ಳೋಕ್ಕಿಲ್ಲ, ಒದ್ಕೊಳ್ಳೋಕ್ಕಿದ್ರೆ ಹಾಸ್ಕೊಳ್ಳೋಕ್ಕಿಲ್ಲ.
ಅಂಥ ಕಷ್ಟಕಾಲದಲ್ಲಿ ಭಗವಂತ ಏನಾಯಿತು ಅಂದರೆ ಮಲ್ಲೇಶ್ವರಮಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತು. ಇಲ್ಲಿನ ಜನ ಎಲ್ಲ ಏನು ಹೇಳೋ ಅಂದರೆ ಆಗಿನ ಕಾಲಕ್ಕೆ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗ್ಬಿಟ್ಟು ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸ್ಬಿಟ್ರೆ ಗೌರ್ಮೆಂಟ್ ಕೆಲಸ ಸಿಗ್ತದೆ ಅಂತ ಹೇಳೋರು. ಬೆಳಗಿನ ಜಾವ 3 ಗಂಟೆ ರಾತ್ರಿಗೆ ಹೋಗಿ ಎಂಪ್ಲಾಯ್ಮೆಂಟ್ ಆಫೀಸ್ ಹತ್ರ ಎಲ್ಲ ಕಾಯ್ತಾ ಇದ್ವಿ. ದಿನಕ್ಕೆ ಒಂದು 10 ಜನ 20 ಜನಕ್ಕೆ ನೋಡೋರು, ಕಾರ್ಡ್ ಮಾಡಿಕೊಡೋರು, ವಿಲ್ಲಿಂಗು ನಾಟ್ ವಿಲ್ಲಿಂಗು ಮಾಡಿ ಕಳಿಸ್ಕೊಡೋರು. ನಮಗೆ ಮಲ್ಲೇಶ್ವರದಲ್ಲಿ ಆಗಲೇ ಇಲ್ಲ. ಕೊನೆಯ ಪಕ್ಷಕ್ಕೆ ಮೆಜೆಸ್ಟಿಕ್ ಜನತಾ ಬಜಾರಲ್ಲಿ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಆಗ ಹಿಂಗೇನೆ ಒಂದು ಬೆಳಗಿನ ಜಾವ 3 ಗಂಟೆ ರಾತ್ರಿಗೆ ಹೋಗಿ ಆ ರೋಡ್ನಾಗಿನ ಪೇಪರ್ಗಳೆಲ್ಲ ಅದು ಗುಡ್ಡ ಕಂಡ ಕಾಂಪೌಂಡ್ ಪಕ್ಕದಲ್ಲಿ ಕೂತ್ಕೊಂಡು ಪೇಪರ್ಗಳು ಹಚ್ಕೊಂಡು ಕಾಯ್ತಾ ಇರುವೆ. ಬೆಳಗ್ಗೆ 10 ಗಂಟೆಗೆ ಆಫೀಸ್ ಓಪನ್ ಆಗೋದು, ಊಟ ಇಲ್ಲ ಏನೂ ಇಲ್ಲ, ಇಲ್ಲಿಂದ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು, ಬಸ್ಗೂ ಕಾಸು ಇರ್ತಾ ಇರಲಿಲ್ಲ. ಆವಾಗ ಒಂದಿನ ಹಿಂಗೇನೆ ಬೆಳಗಿನ ಜಾವ 10 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ಆಫೀಸ್ ಓಪನ್ ಆಯಿತು. ತಿಂಗಳಾನುಗಟ್ಟಲೆ ಕಾದು ತಿಂಗಳಾನುಗಟ್ಟಲೆ ಓಡಾಡಿ ಆದಮೇಲೆ ಆವಾಗ ಒಂದು ದಿನ ಏನಾಯಿತು, ಅಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಕಾರ್ಡ್ ಮಾಡಿಕೊಟ್ರು. ನನ್ನ ಹತ್ರ 4 ಆಣಿ ಇತ್ತು. 4 ಆಣಿ ಖರ್ಚು ಮಾಡಿಬಿಟ್ರೆ ಖರ್ಚಾಗ್ಬಿಡ್ತದಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಅದನ್ನು ಜೋಬ್ನಾಗೆ ಇಟ್ಕೊಂಡಿದ್ದೆ. ಆ ಎಂಪ್ಲಾಯ್ಮೆಂಟ್ ಕಾರ್ಡ್ ಆದಮೇಲೆ ಅಲ್ಲಿ ಆರ್ಕ ಮಹಾಗಣಪತಿ ದೇವಸ್ಥಾನ ಅಂತ ಇದೆ. ಅದಕ್ಕಿಂತ ಮೊದಲು ನಾವೇನು ಶನೇಶ್ವರನ ಪೂಜೆ ಮಾಡ್ತಾರಲ್ಲ, ಶನೇಶ್ವರ ನಮ್ಗೆ ಯಾರು ಏನು ಅಂತಂದೇ ಗೊತ್ತೇ ಇಲ್ಲ, ಇಲ್ಲ ವಂಶ ಪಾರಂಪರ್ಯವಾಗೂ ಏನೂ ಬಂದಿಲ್ಲ. ಆಮೇಲೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಆದಮೇಲೆ ಹಂಗೆ ಮುಂದುಗಡೆ ಒಂದು ದೇವಸ್ಥಾನ ಕಾಣ್ತಾ ಇತ್ತು. ಆವಾಗಲೇ ದೇವರು ಅನ್ನೋದಿಂಟ್ರು ಅನ್ನೋದು ಎಲ್ಲನೂ ನಮಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಇರ್ತಾಯಿದ್ದೆ. ಆ ಗಣಪತಿ ದೇವಸ್ಥಾನ ಮೆಜೆಸ್ಟಿಕ್ ಸರ್ಕಲಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಹಂಗೆ ಬರೋಣ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು, ತೊಗೊಂಡು ಅಲ್ಲಿ ನಲ್ಲಿಲಿ ಹೊಟ್ಟೆ ತುಂಬ ನೀರು ಕುಡಿದು ಊಟ ಇಲ್ಲ ಏನೂ ಇಲ್ಲ. ರಾತ್ರಿನೂ ಇಲ್ಲಿ ಊಟ ಮಾಡಿರಲಿಲ್ಲ ಮನೆಯಲ್ಲಿ. ಆಮೇಲೆ ಹೋಗಿ ಅಲ್ಲಿ ಬಂದು ಹಿಂಗೆ ತಿರ್ಕೊಂಡಾಗ ಫುಟ್ಪಾತ್ ಮೇಲೆ ಬುಕ್ಗಳು ಮಾರ್ತಾಯಿದ್ರು. ನನ್ನ ಹತ್ರ 4 ಆಣಿ ಇತ್ತು. 10 ಪೈಸೆ ಕೊಟ್ಟು ಒಂದು ಬುಕ್ ತಗೊಂಡೆ, ಶನೇಶ್ವರ ಸ್ವಾಮಿದು. 15 ಪೈಸೆ ಕೊಟ್ಟು ಒಂದು ಶನೇಶ್ವರನ ಫೋಟೋ ತಗೊಂಡೆ. 1974 ಹತ್ತತ್ರ. ಇವತ್ತು ಅದೇ 15 ಪೈಸೆ ಫೋಟೋದಿಂದ ಇಷ್ಟು ವೈಭವ ಆಗೋದಕ್ಕೆ ಕಾರಣವಾಯಿತು. ಆಮೇಲೆ ಆ ಫೋಟೋ ತೊಗೊಂಡು ಬಂದು ಅದನ್ನು ಕಪಾಲಿ ಥಿಯೇಟ್ರ್ ಹತ್ರ ಬಂದು ಫ್ರೇಮ್ ಮಾಡಿಸ್ಕೊಂಡು ತೊಗೊಂಡು ಬ್ಯಾಗ್ನಾಗ ಇಟ್ಕೊಂಡು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋದೆ. ಅಣ್ಣಮ್ಮನ ದೇವಸ್ಥಾನದಾಗ ಕೂತ್ಕೊಂಡೆ, ಊಟ ಇಲ್ಲ ಏನೂ ಇಲ್ಲ. ನಾನು ಅಣ್ಣಮ್ಮನ ದೇವಸ್ಥಾನಕ್ಕೆ ಎಂಟ್ರಿ ಆಗೋವಕ್ಕೇ ಬಾಗಿಲಾಗ ಒಂದು 8 ಆಣಿ ಬಿದ್ದಿತ್ತು. ಅವಾಗ 4 ಆಣಿ 8 ಆಣಿ ಈ ಥರ ಅದೇ ಜಾಸ್ತಿ. ಆಮೇಲೆ ಅದನ್ನ ಎತ್ತಿ ಜೋಬ್ನಾಗ ಇಟ್ಕೊಂಡೆ. ತಾಯಿ ನೀನು ಕೊಟ್ಟೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಮೆಟ್ಲ ಮೇಲೆ ಕೂತ್ಕೊಂಡೆ. ಅಲ್ಲಿ ಪ್ರಸಾದ ಕೊಟ್ಟರು, ಯಾರೋ ಮೊಸರನ್ನ ಪೊಂಗಲ್ ಕೊಟ್ಟರು. ತಿನ್ಬಿಟ್ಟು ಹಂಗೆ ಕೂತ್ಕೊಂಡೆ. ದೇವ್ರ ಮುಂದೆನೇ ಕೂತ್ಕೊಂಡು ನೋಡ್ತಾ ದೇವ್ರನ್ನ ಹೇಳ್ತಾ ಇದ್ದೀನಿ, ಅಮ್ಮ ನಮ್ಗೆ ಭಾಳ ದಟ್ಟದರಿದ್ದರು ತಾಯಿ, ನಮಗೇನಿಲ್ಲ, ತಿನ್ನೋಕ್ಕಿಲ್ಲ, ಉಣ್ಣೋಕ್ಕಿಲ್ಲ, ಇರೋಕ್ಕೆ ಜಾಗ ಇಲ್ಲ, ಏನಿಲ್ಲ. 150 ರೂಪಾಯಿ ಸಂಬಳದಲ್ಲಿ ಇಷ್ಟು ಜನ ಮಕ್ಕಳನ್ನ ನಮ್ಮ ತಂದೆ ಸಾಕ್ತಾರೆ. ಏನಾದರೂ ಒಂದು ಕೆಲಸ ಕೊಡಿಸಮ್ಮ. ಇವತ್ತು ಬಂದು ನನಗೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಆಗಿದೆ ತಾಯಿ, ನನಗೆ ನೀನು ಕೆಲಸ ಕೊಡಿಸ್ಬಿಟ್ರೆ ಮೊದಲನೇ ಸಂಬಳ ನೀನು ನುಂಡಿಗೆ ತಗೊಂಬಂದು ಹಾಕ್ತೀನಿ. ಇಲ್ಲೆಲ್ಲರೂ ನೋಡಿದ್ರೆ ನೀನು ನುಂಡಿಲಿ ಕಾಸು ಹಾಕ್ತಾರೆ, ನನ್ನ ಹತ್ರ ಏನೂ ಇಲ್ಲ ತಾಯಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಕ್ಕಿದ್ದ ಕಾಸನ್ನು ಎತ್ತಿ ಕೈ ಹಿಡ್ಕೊಂಡು ಮನಸ್ಸು ಹೇಳ್ತು, ಬೇಡ ಇಟ್ಕೋ ಅಂತ ಹೇಳ್ತು. ಆಮೇಲೆ ನನ್ನ ಹತ್ರ ಪೆನ್ನು ಪೇಪರ್ ಇತ್ತು, ನೋಟ್ಬುಕ್ ಇತ್ತು. ತೆಗೆದುಬಿಟ್ಟು ಅಣ್ಣಮ್ಮನಿಗೆ ಒಂದು ಲೆಟ್ರ್ ಬರೆದೆ. ಏನಂತ ಬರೆದೆ, ತಾಯಿ ನನಗೊಂದು ಗೌರ್ಮೆಂಟ್ ಕೆಲಸ ಕೊಡಿಸ್ಬಿಡಮ್ಮ, ಮೊದಲನೇ ಸಂಬಳ ನಿನಗೆ ಕೊಡ್ತೀನಿ, ನಾನು ಜೀವಮಾನ ಇರೋವರೆಗೂ ನೀನು ಸ್ಮರಣೆ ಮಾಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡು. ಒಂದು ಲೆಟ್ರ್ ಬರೆದು ಆ ಕಡೆ ಈ ಕಡೆ ನೋಡಿ ಆ 50 ಪೈಸೆನ 8 ಆಣಿನ ಅದರೊಳಗಡೆ ಸುತ್ತಬಿಟ್ಟು ಉಂಡೀಲಿ ಹಾಕ್ಬಿಟ್ಟೆ. ಆ ಉಂಡೀಲಿ ಹಾಕಿಬಿಟ್ಟು ಆ ಯಮ್ಮನ ಸ್ಮರಣೆ ಮಾಡಿಕೊಂಡು ಅಲ್ಲಿಂದ ನಡ್ಕೊಂಡು ಈ ಗ್ರಾಮಕ್ಕೆ ತಿಂಡ್ಲಿಗೆ ಬಂದೆ. 3 ಜನ ಇದ್ವಿ. ನಡ್ಕೊಂಡು ತಿಂಡ್ಲಿಗೆ ಬಂದ್ವಿ. ತಿಂಡ್ಲಿಗೆ ಬಂದಾಗ ಸಾಯಂಕಾಲ 5 ಗಂಟೆ ಆಗಿತ್ತು. ನಮ್ಮಪ್ಪ ಏನಪ್ಪ ಇದು ಅಂದರು. ಅಪ್ಪ ಈ ಥರ ಮೆಜೆಸ್ಟಿಕ್ ಹತ್ರ ಅಲ್ಲಿ ಇದೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡ್ಸೋಕೆ ಹೋಗಿದ್ದೆ, ಅಲ್ಲಿ ನನ್ನ ಹತ್ರ 4 ಆಣಿ ಕೊಟ್ಟಿದ್ಲು ಅಮ್ಮನು. ಅದರೊಳಗಡೆ 10 ಪೈಸೆ ಕೊಟ್ಟು ಬುಕ್ ತೊಗೊಂಡೆ, 15 ಪೈಸೆ ಕೊಟ್ಟು ಫೋಟೋ ತೊಗೊಂಡಿದ್ದೀನಿ. ಯಾಕಪ್ಪ ತಂದೆ, ನಾವು ದಟ್ಟದರಿದ್ದರು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಹೇಗೆ? ಇರಲಿ, ಏನು ಭಯ ಬೀಳ್ಬೇಡ, ದೇವ್ರಲ್ಲಿ ಜಾಗ ಇಲ್ಲ,
ಅಂತೇಳ್ಬಿಟ್ಟು ಮನೇಲಿಟ್ಟು ಪೂಜೆ ಪ್ರಾರಂಭ ಮಾಡಿದ್ವಿ 74 75 ಆಗ್ತಾ ಬಂತು. ಅಷ್ಟೊತ್ತಿಗೆ ನಮ್ಮ ಅಣ್ಣನಿಗೆ ಕೆಲಸ ಸಿಕ್ತು. ಪೈನಾಪಲ್ ಕಲ್ಟಿವೇಷನಲ್ಲಿ ಸಿರ್ಸಿ ಒಳಗೆ ಕೆಲಸ ಸಿಕ್ತು. ನಾವು ಅಲ್ಲಿ ಹೋಗ್ಬಿಟ್ಟೆ. ಈ ಫೋಟೋನ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾ ಇದ್ದಾಗೆ ಒಂದಿನಕ್ಕೆ ಭಗವಂತ ಈ ಮನೆಯಲ್ಲಿರ್ತಕ್ಕಂಥ ಅನಿಷ್ಟ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾ ಬಂದು. ಆಮೇಲೆ ಏನಾಯಿತು, ಹಿಂಗೆ ಒಂದು ದಿನ ಪೂಜೆ ಮಾಡ್ತಾ ಇರೋವಾಗ ಕನಸಿನಲ್ಲಿ ಒಬ್ಬ ಕಾವಿ ಜಟಾಧಾರಿಯಾಗಿ ಒಬ್ಬ ಸ್ವಾಮಿ ಬಂದು ನನ್ನ ತಲೆ ಸೋರ್ಬಿಟ್ಟು, ಇವತ್ತಿಂದ ನಿನ್ನ ಕೂದಲು ತೆಗಿಬೇಡ, ಮಂಡೆ ತೆಗಿಬೇಡ, ನಿನಗೆ ನಾನು ಪೀಠ ಕೊಡ್ತೀನಿ, ನಿಮ್ಮ ದಟ್ಟದರಿದ್ರೆ ಎಲ್ಲ ದೂರ ಮಾಡ್ತೀನಿ, ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ಕಣ್ಬಿಟ್ಟು ನೋಡಿ ನಮ್ಮ ತಂದೆ ತಾಯಿನ ಎಬ್ಬರಿಸ್ಬಿಟ್ಟು ಹೇಳಿದೆ, ಅಮ್ಮ ಈ ಥರ ಆಯಿತು ಅಂತ. ಸರಿ, ನಮ್ಮ ತಂದೆ ಇದ್ಕೊಂಡು ಆಯ್ತಪ್ಪ ಒಳ್ಳೇದಾಯಿತು, ದೇವ್ರು ಒಳ್ಳೇದು ಮಾಡಲಿಲ್ಲ. ಈ ದಿನ್ನೆ ಒಳಗೆ ಅಲ್ಲಿ ಇಲ್ಲಿ ಹೊಲದಲ್ಲಿ ಇದೆಲ್ಲ ದೊಡ್ಡ ಫಾರೆಸ್ಟ್, ಈ ಫಾರೆಸ್ಟ್ಗಳಿಗೆಲ್ಲ ಹೂವು ಕಿತ್ಕೊಂಡ್ಬಂದು ದೇವ್ರ ಫೋಟೋದ ಮೇಲೆ ಇಟ್ಟು ಪೂಜೆ ಮಾಡೋದು, ಶನಿವಾರ ಪೂಜೆ ಮಾಡೋದು, ಇದು ಕೂಲಿ ಮಾಡೋದು. ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ. 3ನೇ ಕ್ಲಾಸ್ ಓದಿದ್ದು, ಅದ್ರ ಮೇಲೆ ಹೋಗೋಕ್ಕಾಗಲಿಲ್ಲ. ಈ ಸ್ಕೂಲ್ ಹೆಡ್ ಮಾಸ್ಟ್ರಾಗಿ ನಾನು ಓದೋಕ್ಕಾಗಲಿಲ್ಲ. ಆಮೇಲೆ ಹಿಂಗೆ ಪೂಜೆ ಮಾಡ್ತಾ ಇಲ್ಲಿ ಒಂದು 2,000 ರೂಪಾಯಿ ಕೆಲಸ ಸಿಕ್ತು. ದಿನಕ್ಕೆ 2,000 ರೂಪಾಯಿ ಕೆಲಸ ಸಿಕ್ತು. ಎಲ್ಲೋ ಕೆಲಸ ಮಾಡಿಕೊಂಡು ಬರೋದು, ಪೂಜೆ ಮಾಡೋದು, ಇದೇ ಥರ ಮಾಡ್ತಾ 74 75 76ರವರೆಗೂ ಅಲ್ಲಿಂದ ಆಚೆಗೆ ಅತಿ ವೈಭವವಾಗಿ ಜನ ಬರೋಕ್ಕೆ ಶುರು ಮಾಡಿದ್ರು. ಎಲ್ಲೂ ಶನೇಶ್ವರನ ದೇವಸ್ಥಾನ ಇಲ್ಲ. ಮದುವೆ ಬಿಟ್ಟರೆ, ಅಲ್ಲಿ ಸ್ವತಂತ್ರ ಪಳ್ಳೆ ಬಿಟ್ಟರೆ, ನವರಂಗ ಹತ್ರ ಬಿಟ್ಟರೆ ಬೇರೆ ಎಲ್ಲೂ ಶನೇಶ್ವರನ ದೇವಸ್ಥಾನ ಇಲ್ಲ. ರಾತ್ರಿ ಜನ ಬಂದು ಇಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಎತ್ತಿನ ಗಾಡಿಗಳಲ್ಲೆಲ್ಲ ಬಂದು ಅಲ್ಲೇ ಅಡುಗೆ ಮಾಡಿ ಊಟಗಳಿಗೆ ಹಾಕಿ ಇಲ್ಲೇ ಪೂಜೆ ಮುಗಿಸ್ಕೊಂಡು ಹೋಗೋರು. ನನಗೂ ಸ್ವಾಮಿ ಆವಾಹನೆ ಆಗೋಯ್ತು. ಶನಿವಾರ ದಿನ ರಾತ್ರಿ 8 ಗಂಟೆಗೆ ಒಂದು ಸಾರಿ ಸ್ವಾಮಿ ಬರೋರು, ಒಂದು 20-25 ಜನಕ್ಕೆ ವಾಗ್ದಾನ ಕೊಡೋರು. ಮತ್ತು ರಾತ್ರಿ 12-12:15 1 ಗಂಟೆಗೆ ಬರೋರು, ಅಲ್ಲಿ ಒಂದು 50 ಜನಕ್ಕೆ ಪ್ರಸಾದ ಕೊಡೋರು. ಮತ್ತು ಬೆಳಗಿನ ಜಾವ 3:45-4 ಗಂಟೆಗೆ ಒಂದು ಸಾರಿ ಬರೋರು, ಆವಾಗ ಒಂದು 50 ಜನಕ್ಕೆ ಪ್ರಸಾದ ಕೊಡೋರು. ಇದೇ ಥರ ಆಗಿ ಎಲ್ಲ ಕಡೆ ಪ್ರಚಾರ ಆಗಿ ರಾಶಿ ಜನ ಬರಲಿಕ್ಕೆ ಶುರುವಾಗೋಯ್ತು ಪ್ರತಿದಿನ. ಆವಾಗ ಬಸ್ಸುಗಳಿಲ್ಲ, ಏನೂ ಇಲ್ಲ. ಈ ಊರಿಗೆ ಒಂದೇ ಒಂದು ಬಸ್ ಇತ್ತು. ಬೇಲೆ ಸರ್ಕಲಲ್ಲಿ ಇಳಿಬೇಕು, ನಡ್ಕೊಂಬರ್ಬೇಕು. ಯಲಂಕದಲ್ಲಿ ಇಳಿಬೇಕು, ನಡ್ಕೊಂಬರ್ಬೇಕು. ಕೊಡಿಗೇಳಿ ಗೇಟಲ್ಲಿ ಇಳಿಬೇಕು, ನಡ್ಕೊಂಬರ್ಬೇಕು. ಎಲ್ಲಿಂದ ನಡ್ಕೊಂಡು ಬರೋರು. ಆಟೋಗಳಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಸೈಕಲ್ ಬಿಟ್ಟರೆ ಬೇರೆ ಏನು ವೆಹಿಕಲ್ಸು ಇಲ್ಲ. ಅವಾಗ ಸೈಕಲ್ ಅಟ್ಲಾಸ್ ಬಿಟ್ಟಿನಿ, ಅರ್ಥ ಆಯ್ತಾ? ಆವಾಗ ಏನಾಯಿತು, ಇದೇ ಥರ ಜನ ಬರ್ತಾ ಹೋಗ್ತಾ ಇರೋವಾಗ ಒಂದು ದಿನ ಏನಾಯಿತು, ಇದು ಅತಿ ವೈಭವವಾಗಿ ಬೆಳೀಲಿಕ್ಕೆ ಶುರುವಾಯಿತು. ಜನ ಒಳ್ಳೊಳ್ಳೆ ದೊಡ್ಡ ವ್ಯಕ್ತಿಗಳು ಅವರು ಇವರು ಎಲ್ಲ ಬರೋದಕ್ಕೆ ಶುರುವಾಯಿತು. ಪೂಜೆ ಚೆನ್ನಾಗಿ ಪ್ರಾರಂಭ ಆಯಿತು. ಸ್ವಲ್ಪ ಕುಡಿಯೋದಕ್ಕೆ ಗಂಜಿ, ನಾವು ಗಂಜಿ ಕುಡಿದು ಬೇರೆಯವ್ರಿಗೂ ಗಂಜಿ ಕೊಡೋ ಥರ ಭಗವಂತ ದಾರಿ ಕೊಟ್ಟ. ಯಾವಾಗ ಮೋರಿ ಒಳಗೆ ಕಚಡ ತುಂಬಿಕೊಂಡಾಗ ಮಳೆ ಬಂದಾಗ ಆ ನೀರಿನ ರಭಸಕ್ಕೆ ಕಚಡ ಎಲ್ಲ ಕೊಚ್ಕೊಂಡು ಹೋಗುತ್ತೋ ಹಾಗೆ ನಮ್ಮ ದಟ್ಟ ದರಿದ್ರ ಎಲ್ಲನೂ ಒಂದಿನಕ್ಕೆ ಕೊಚ್ಕೊಂಡು ಹೊರಟೋಯ್ತು. ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. 5 ರೂಪಾಯಿ ಬಾಡಿಗೆಗಿದ್ದವರು 10 ರೂಪಾಯಿ ಬಾಡಿಗೆ ಮನೆಗೆ ಹೋದ್ವಿ, ಜಾಗ ಸಾಕಾಗಲ್ಲಂತ. ಆಮೇಲೆ ಹಂಗೇ ಪೂಜೆ ಮಾಡ್ತಾ ಒಂದು ದಿನ ನನಗೆ ಒಂದು ಇಂಟ್ರ್ಯೂ ಬಂತು. ಇಂಟ್ರ್ಯೂಗೆ ಹೋದೆ. ಅಲ್ಲೇನೇನೆ ಜನತಾ ಬಜಾರಲ್ಲಿ ವಿಲ್ಲಿಂಗು ನಾಟ್ ವಿಲ್ಲಿಂಗ್ ಅಂತ ಬರ್ಕೊಡ್ಬೇಕು. ಬೇಕು ಅಂತ ಬರ್ಕೊಡ್ಬೇಕು, ಬೇಡ ಅಂದರೆ ಬೇಡ ಅಂತ. ಬೇಕು ಅಂತ ಬರ್ಕೊಟ್ಟೆ. ಅದು ಪರ್ಮನೆಂಟ್ ಆರ್ಡ್ರೇ ಬಂತು. ಆಮೇಲೆ ಇನ್ನೊಂದು ವಾರದೊಳಗಡೆ ಇನ್ನೊಂದು ಇಂಟ್ರ್ಯೂ ಬಂತು. ಹಿಂಗೆ 32 ಇಂಟ್ರ್ಯೂ ಬಂತು. ಎಲ್ಲಿ ಹೋದರೂ ಪರ್ಮನೆಂಟ್ ಜಾಬ್. ಆಮೇಲೆ ಇಲ್ಲೇ ಹತ್ತಿರವಾಗಿ ಒಂದು ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಆಫೀಸ್ ಇದೆ, ಟಾಟಾ ಇನ್ಸ್ಟಿಟ್ಯೂಟ್ ಹತ್ರ. ಅಲ್ಲಿ ಕೆಲಸ ಬಂತು, ಪರ್ಮನೆಂಟ್ ಜಾಬ್. ಹೋದೆ, ಅಲ್ಲಿ ಜಾಯ್ನ್ ಆಗಿಬಿಟ್ಟು 3 ವರ್ಷ ಕೆಲಸ ಮಾಡಿದೆ. 3 ವರ್ಷ ಜಾಬ್ ಮಾಡ್ಕೊಂಡಿದ್ದೆ. ಆಮೇಲೆ ಏನಾಯಿತು, ತಿರ್ಗಾ ಒಂದು ಇಂಟ್ರ್ಯೂ ಬಂತು ಭಾರತೀಯ ದೂರವಾಣಿ ಕಾರ್ಖಾನೆಯಲ್ಲಿ ಕೆಲಸ ಬಂತು. ಇದಕ್ಕಿಂತ ಭಾರಿ ಒಳ್ಳೆಯದು. ಇಲ್ಲಿ ಭಾಳ ಡೇಂಜರ್ ಇತ್ತು. ಈ ಹೆವಿ ಫೋನ್ಗಳ ಹತ್ರ ಎಲ್ಲ ಕೆಲಸ ಮಾಡಬೇಕಾಗಿತ್ತು, ಟ್ರಾನ್ಸ್ಫಾರ್ಮ್ಗಳ ಹತ್ರ ಎಲ್ಲ ಕೆಲಸ ಮಾಡಬೇಕಾಗಿ ಇದಕ್ಕಿದ್ದಂಗೆ ಬ್ಲಾಸ್ಟ್ ಆಗ್ಬಿಡವು. ಭಯ. 12,000 ರೂಪಾಯಿ ಕೊಟ್ಟು ನಮ್ಮ ತಂದೆ ಒಂದು ಸೈಕಲ್ ಕೊಡಿಸಿದ್ರು. ಹರ್ಕುಲೇಸ್ ಅವಿನಿ ರೋಡಲ್ಲಿ, BVK ಅಯ್ಯಂಗಾರ್ ರೋಡಲ್ಲಿ 12,500 ರೂಪಾಯಿ ಕೊಟ್ಟು ಒಂದು ಸೈಕಲ್ ಫಿಟ್ ಮಾಡಿಸ್ಕೊಟ್ರು ವಿತ್
ಎಲ್ಲ ಸೇರಿ 12,500 ರೂಪಾಯಿ. ಆ ಸೈಕಲಲ್ಲಿ ಎಲ್ಲ ಕಡೆ ಓಡಾಡಲಿಕ್ಕೆ ಶುರು ಮಾಡಿದೆ ನಾನು. ಕೆಲಸಕ್ಕೆ ಅದೇ ಸೈಕಲಲ್ಲೇ ಹೋಗೀನಿ, ಅದೇ ಸೈಕಲಲ್ಲೇ ಬರೋಣ. ಆಮೇಲೆ ಏನಾಯಿತು, ಇಲ್ಲಿ ಕೆಲಸ ಬಿಟ್ಟುಬಿಟ್ಟೆ, ರಿಸೈನ್ ಮಾಡಿದೆ. ಭಾರತೀಯ ದೂರವಾಣಿ ಕಾರ್ಖಾನೆಗೆ ಹೋದೆ. ಅಲ್ಲಿ ಪರ್ಮನೆಂಟಾಗಿ 17ನೇ ತಾರೀಕು 19ನೇ ತಾರೀಕು ಇಂಟ್ರೂ ಆಯಿತು. 17ನೇ ತಾರೀಕು ಇಂಟ್ರೂ ಆಯಿತು. 18ನೇ ತಾರೀಕು ಮೆಡಿಕಲ್ ಆಯಿತು. 19ನೇ ತಾರೀಕು ನವಂಬರ್ 19ನೇ ತಾರೀಕು ಡ್ಯೂಟಿ ರಿಪೋರ್ಟ್ ಜಾಯ್ನ್ ಆಗಿಬಿಟ್ಟೆ. 35 ವರ್ಷ ಜಾಬ್ ಮಾಡಿದೆ. ಅಲ್ಲಿ ಪರ್ಮನೆಂಟೂ ಆಗೋಯ್ತು. 35 ವರ್ಷ ಜಾಬ್ ಮಾಡಿದೆ. 35 ವರ್ಷ ಜಾಬ್ ಮಾಡಿಕೊಂಡು ಈ ದೇವಸ್ಥಾನ, ಮನೆ ಹತ್ರ ಇರೋ ದೇವಸ್ಥಾನನೂ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ಜನಗಳು ಬರೋರಾಯಿತು. ನಾವು ಏನು ಬೇಕೋ ಮಾಡ್ತೀವಿ, ನಾವೇನು ಬೇಕೋ ಮಾಡ್ತೀವಿ, ದೇವಸ್ಥಾನ ಇಲ್ಲಿ ಬೇಡ, ಮನೆ ಹತ್ರ ಸಂಸಾರ ಇರೋ ಮನೆ ಹತ್ರ ಬೇಡ, ಎಲ್ಲಾದರೂ ಜಾಗ ತೊಗೊಳ್ಳೋಣ. ಆಮೇಲೆ ಭಗವಂತನ ಕೃಪಾ ಕಟಾಕ್ಷದಿಂದ ಈ ಜಾಗನ ಆಗಿನ ಕಾಲಕ್ಕೆ 15,000 ರೂಪಾಯಿ ಸಾಲ ಮಾಡಿದೆ. ನನಗೆ 750 ರೂಪಾಯಿ, ಬೇಸಿಕ್ ಅಂಟಿ ಅಡಿ ಎಲ್ಲ ಸೇರಿ 750 ರೂಪಾಯಿ. 750 ರೂಪಾಯಲ್ಲಿ ಏನು ಮಾಡೋದು? ಊಟ ಎಲ್ಲ ಕ್ಯಾಂಟೀನಲ್ಲಿ ನಡೆಯೋದು. ಆಮೇಲೆ ಇದೇ ಊರಿನಲ್ಲಿ ಒಬ್ಬ ಮೇಡಮು ಸಾಲ ಕೊಡ್ತಾಯಿದ್ರು. 100ಕ್ಕೆ 15 ರೂಪಾಯಿ ಬಡ್ಡಿ. 100ಕ್ಕೆ 15 ರೂಪಾಯಿ ಬಡ್ಡಿ ಥರ 15,000 ರೂಪಾಯಿ ಅಮ್ಮನ ಹತ್ರ ಸಾಲ ತೊಗೊಂಡು ಈ ಜಾಗನ 9,500 ರೂಪಾಯಿ ಈ ಜಾಗ ತೊಗೊಂಡೆ. 9,500 ರೂಪಾಯಿ ಜಾಗ ಕೊಟ್ಟೆ. 500 ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚು, ಜೊತೆಗೆ ಒಂದು ಆಗಿನ ಕಾಲಕ್ಕೆ 250 ರೂಪಾಯಿ ಸೈಟು, 35-40 250, 150, 350. 1 ಎಕರೆ ಜಾಗ ಬಂದು, 1 ಎಕರೆ ಜಮೀನು ಬಂದು 1,500 ರೂಪಾಯಿ. ಎಷ್ಟೋ ಜನ ಬಂದು ನನ್ನನ್ನು ಬೇಳಾಡೋರು, ಈ ಹಳ್ಳನ ಮುಚ್ಕೊಂಡು ಈ ದೇವಸ್ಥಾನ ಮಾಡ್ತಾ ಇದೆಯಾ, ದಯವಿಟ್ಟು ಬೇಡ ಬಾ, ನಾವು ಜಮೀನು ಕೊಡ್ತೀವಿ, 500 ರೂಪಾಯಿ ಒಂದು ಸಾರಿ ಕೊಡು, 500 ರೂಪಾಯಿ ಒಂದು ಸಾರಿ ಕೊಡು, ಇನ್ನು 500 ರೂಪಾಯಿ ರಿಜಿಸ್ಟ್ರೇಷನ್ ಆದಮೇಲೆ ಕೊಡು. ನನಗೆ ಯಾವುದೂ ಇಷ್ಟ ಬರಲಿಲ್ಲ. ಆಗಿನ ಕಾಲಕ್ಕೆ ನಮ್ಮ ಕರ್ನಾಟಕದ ಗವರ್ನರ್ ಗೋವಿಂದ ನಾರಾಯಣ್ ಇಲ್ಲಿಗೆ ಬರೋರಾದರು. ಗವರ್ನರು ಸಹ ಇಲ್ಲಿಗೆ ಬರೋರಾದರು. ಆಮೇಲೆ ಅವರೇನು ಮಾಡಿದ್ರು, ಅವರ ಕೈಯಿಂದ, ಅವರ ಅಮೃತ ಹಸ್ತದಿಂದ ಈ ದೇವಸ್ಥಾನದ ಗುದ್ಲಿ ಪೂಜೆ ಇನಾಗ್ರೇಷನ್ ಆಯಿತು ಈ ಜಾಗದಲ್ಲಿ. ಈಗ ಗರ್ಭಗುಡಿ ಇರೋಂತಹ ಪ್ಲೇಸನ್ನು ಒಂದೇ ಗರ್ಭದ ಗುಡಿ, ಆ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು, ಬೇರೆ ಇನ್ನು ಜಾಗ ಯಾವುದೂ ಇಲ್ಲ. ಇಷ್ಟು ಮಾಡಿ ಮುಂದ್ಗಡೆ ಎಲ್ಲ ಚಪ್ರ ಹಾಕ್ಬಿಟ್ಟು ಈ ಚಪ್ರದ ಕೆಳಗಡೆ ಪೂಜೆ ಪ್ರಾರಂಭ ಆಯಿತು. 1980ರಲ್ಲಿ ಒಂದು ಚಿಕ್ಕ ಮೂರ್ತಿ, ಈಗ ಇಲ್ಲಿ ತೈಲಾಭಿಷೇಕದ ದೇವರೇ, ಆಗ ಇಲ್ಲಿಂದ 24 ಅಡಿ ಕೆಳಗಡೆ ಪ್ರತಿಷ್ಠಾಪನೆ ಆಯಿತು. ಪೂಜೆ ಪ್ರಾರಂಭ ಆಯಿತು. ನೋಡಿ, ಬಂದರು ಜನ ಬಂದರು. ಈ ಕಡೆ ಗೌರ್ಮೆಂಟ್ ಕೆಲಸ, ಈ ಕಡೆ ದೇವಸ್ಥಾನ, ಆ ಕಡೆ ಗೌರ್ಮೆಂಟ್ ಕೆಲಸ, ಈ ಕಡೆ ದೇವಸ್ಥಾನ. ಜನ ಅತಿ ವೈಭವವಾಗಿ ಬಂದು ನಡ್ಕೊಂಡು ಹೋಗ್ತಾ ಇತ್ತು. ನಾನು ಅದುವರೆಗೂ ಯಾರನ್ನು ನಾನು ಮದುವೆ ಮಾಡ್ಕೊಂಡಿರಲಿಲ್ಲ. ನನಗೆ 7 ಜನ 6 ಜನ ತಮ್ಮಂದಿರಿಗೂ ಮದುವೆ, ಒಂದು ತಂಗಿಗೂ ಮದುವೆ, ಎಲ್ಲರಿಗೂ ಮದುವೆ ಆದ ನಂತರ 42 ವರ್ಷಕ್ಕೆ ತಂದೆ ತಾಯಿ ಪ್ರೇರಣೆಯಿಂದ ನಾನು ಮದುವೆ ಮಾಡ್ಕೊಳ್ಬೇಕಾದಂಥ ಪ್ರಸಂಗನೂ ಬಂತು. ಜಾಬೂ ಮಾಡಿಕೊಂಡು, ಇದೂ ನೋಡಿಕೊಂಡು, ಸಂಸಾರ, ತಂದೆ ತಾಯಿ ಸೇವೆ ಎಲ್ಲ ನೋಡಿಕೊಂಡು ಈ ದೇವಸ್ಥಾನ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬಂದೆ. ಇದು ಬಹಳ ಅತಿ ವೈಭವದಿಂದ ಜನ ಬರಲಿಕ್ಕೆ ಶುರುವಾದರು. ತುಂಬಿ ತುಳುಕ್ತಾ ಇರೋದು. ಒಂದು ರಾತ್ರಿ, ಶನಿವಾರ ದಿನ ರಾತ್ರಿ 500ರಿಂದ 1,000 ಜನ, 1,000ದಿಂದ 5,000 ಜನ, 5,000ದಿಂದ 10,000 ಜನ, ಈ ಥರ ಬೆಳವಣಿಗೆ ಆಯಿತು. ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಯಿತು. 2009ರಲ್ಲಿ ಹಳೆಯ ಶೆಡ್ಡೆಲ್ಲ ಕಿತ್ತಾಕಿ ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಕಾಲಮ್ಗಳಾಕ್ಬಿಟ್ಟು ದೇವಸ್ಥಾನ ಮಾಡಿದ್ವಿ. ಆಮೇಲೆ ಒಳಗಡೆ ಇರೋಂಥ ಇಂಥ ದೇವಸ್ಥಾನಕ್ಕೆ ಇಷ್ಟು ಚಿಕ್ಕ ವಿಗ್ರಹ ಬೇಡ, ನಾವೊಂದು ವಿಗ್ರಹ ಮಾಡಿಸ್ಕೊಡ್ತೀವಿ ಅಂತ ಯಾರೋ ಬಂದರು. ನಾನು ಹೇಳಿದೆ, ಈ ಮೂಲ ವಿಗ್ರಹ ಏನು ಮಾಡೋದು ಅಂತ ಕೇಳಿದಾಗ, ಅಯ್ಯೋ ಚಿಕ್ಕದಿದೆ, ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಇದು ಬೇಡ, ತೊಗೊಂಡೋಗಿ ಎಲ್ಲ ನಾನು ನೀರಲ್ಲಿ ಬಿಟ್ಬಿಡೋಣ. ಸರಿ ಅಂತ ತಿಳ್ಕೊಂಡು ಹೋದ್ವಿ. ಮಹಾಬಲಿಪುರದಲ್ಲಿ ಒಂದು 4 ಅಡಿ ವಿಗ್ರಹ, 2.5 ಅಡಿ ಪೀಠ ಸೇರಿ 6 ಅಡಿ 6.5 ಅಡಿ ದೇವರನ್ನು ಲ್ಯಾಡ್ರ್ ಕೊಟ್ಟು ಮಾಡಿಸ್ಬಿಟ್ವಿ. ಅಲ್ಲಿಂದ ಬಂದು ಅದರ ವಿಗ್ರಹ ರೆಡಿ ಆಗೋವರೆಗೂ ಇಲ್ಲಿ ಪೂಜೆ ಮಾಡಿಕೊಂಡು ಇದು ಕೆಲಸ ನಡೀತಾನೇ ಇತ್ತು. ಇನ್ನೇನು ಆ ವಿಗ್ರಹ ಬಂತು, ಜಲಾದಿವಾಸಕ್ಕೆ ಇಟ್ವಿ. ಈ ವಿಗ್ರಹ ತೊಗೊಂಡೋಗಿ ಎಲ್ಲ ನಾನು ನೀರಿನಲ್ಲಿ ಬಿಟ್ಬಿಡ್ಬೇಕು ಅಂದಾಗ, ಆಗ ಭಗವಂತ ಹೇಳ್ದ, ಇಲ್ಲಿಗೆ 30 ವರ್ಷದಿಂದ ನೀನು ನನ್ನ ಸೇವೆಯನ್ನು ಮಾಡಿ, ನೀನೊಬ್ಬನೇ ನನಗೆ ಅಭಿಷೇಕ ಮಾಡಿ ಪೂಜೆಗಳನ್ನು ನೀನು ಮಾಡಿದೆಯಾ,
ಯಾಕೆ ನನ್ನನ್ನು ತೊಗೊಂಡೋಗಿ ನೀರಲ್ಲಿ ಬಿಡ್ತೀಯಾ? ಬೇಡ, ನನ್ನನ್ನು ಇಲ್ಲೇ ಎಲ್ಲಾದರೂ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿಬಿಡು. ಇದುವರೆಗೂ ನಿನ್ನ ಕಡೆಯಿಂದ ನಾನು ಸೇವೆ ತೊಗೊಂಡಿದ್ದೀನಿ, ಇಲ್ಲಿ ಬರೋ ಸಾರ್ವಜನಿಕರಿಂದಾದರೂ ನಾನು ಸೇವೆ ತೊಗೊಳ್ತೀನಿ ಅಂತೇಳಿ ಭಗವಂತ ಶನೇಶ್ವರ ಬಂದು ನನ್ನ ಕನಸಿನಲ್ಲಿ ಬಂದು ಮಾತಾಡಿ ಹೇಳ್ದ, ನೋಡು ಇಲ್ಲಿ ಎದುರುಗಡೆ ಇಲ್ಲಿ 11 ಅಡಿ ಗಡ್ಗಂಬ ಇದೆ, ಆ ಗಡ್ಗಂಬದ ಮೇಲೆ ನನ್ನನ್ನು ಕೂರಿಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಡು, ಶಾಸಕತ್ವ ಪ್ರತಿಷ್ಠಾಪನೆ ಮಾಡಿಬಿಡು. ನಾನು ಹೆಣ್ಮಕ್ಳು ಗಂಡು ಮಕ್ಕಳ ಕೈಲಿ ನಾನು ಅಭಿಷೇಕ ಮಾಡಿಸ್ಕೋತೀನಿ, ತೈಲಾಭಿಷೇಕ ಮಾಡಿಸ್ಕೋತೀನಿ. ಯಾರು ಬಂದು ನನಗೆ 5, 6, 9, 11 ವಾರಗಳಲ್ಲಿ ನನಗೆ ತೈಲಾಭಿಷೇಕ ಮಾಡಿ ಎಳ್ಳೆಂದೀಪ ಹಚ್ಚಿ ನನ್ನ ಸ್ಮರಣೆ ಮಾಡ್ತಾರೋ ಅವರ ಕಷ್ಟ ಕೋಟ್ಲೆಗಳೆಲ್ಲ ನಾನು ದೂರ ಮಾಡ್ತೀನಿ, ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳನ್ನು ದೂರ ಮಾಡ್ತೀನಿ. ಈ ವಾರಗಳಲ್ಲಿ ಇಷ್ಟು ವಾರ ನಾನು ನಿನ್ಗೆ ಅಭಿಷೇಕ ಮಾಡಿಕೊಡ್ತೀನಪ್ಪ, ಇಂಥ ಕೆಲಸ ಮಾಡಿಕೊಡು ಅಂತ ಕೇಳಿದಾಗ ಆ ಕೆಲಸಗಳನ್ನು ನಾನು ಮಾಡಿಕೊಡ್ತೀನಿ. ಸಾರ್ವಜನಿಕರಿಂದ ನಾನು ಸೇವೆ ತಗೋತೀನಿ ಕಣ, ಬೇಡ ನನ್ನನ್ನು ತಗೊಂಡೋಗಿ ನೀರಲ್ಲಿ ಬಿಡಬೇಡ ಅಂತ ಪರಮಾತ್ಮ ಹೇಳ್ದ. ನಮ್ಮ ತಂದೆ ತಾಯಿ ಹತ್ರ ಹೇಳಿದೆ, ಶಾಸ್ತ್ರೋಕ್ತವಾಗಿ ಋತ್ವಿಕರನ್ನು ಕರೆಸಿ ಒಳಗಡೆ ಇರೋಂತಹ ಮೂರ್ತಿನ ಎತ್ತಬೇಕು, ಮೆಲ್ಕ ಪೀಠ ಸಮೇತವಾಗಿ ಎತ್ಕೊಂಡು ಬರಬೇಕು. ಏನು ಮಾಡೋದು ಆಗ್ತಾಯಿಲ್ಲ, ಸುತ್ತು ತೋಡ್ಬಿಟ್ಟು ಹಳ್ಳದಲ್ಲಿ ಬಿಟ್ಟಿದ್ದೀವಿ, ಯಾರೂ ಜನ ಸಿಕ್ಕಲಿಲ್ಲ. ಆಮೇಲೆ 500 ಬಂದಿದ್ದಾರೆ, 500 ಒಳಗಡೆ ಬರ್ರಿ ಅಂದರೆ ಬರ್ತಾಯಿಲ್ಲ, ಮಣ್ಣು. ಆಮೇಲೆ ಒಳಗಡೆ ಗುಂಡಿ ಒಳಗಡೆ ಹಿಡಿದ್ಬಿಟ್ಟು ಪರಮಾತ್ಮ ಏನು ಮಾಡೋದೀಗ, ಯಾರೂ ಬರ್ತಾಯಿಲ್ಲ ಈ ಗುಂಡಿ ಒಳಗಡೆ, ಇಲ್ಲಿಂದ 25 ಅಡಿ ಕೆಳಗಡೆ ಇರೋದು, ಏನು ಮಾಡಲಿ ಅಂತ ಕೇಳಿದಾಗ ಪರಮಾತ್ಮ ಏನು ಬೇಡ, ನನ್ನ ರೆಟ್ಟೆಗಳನ್ನು ನಿನ್ನ ಹಸ್ತಗಳಿಂದ ಹಿಡ್ಕೊ, ನಿನ್ನ ಜೊತೇಲಿ ನಾನು ನಡ್ಕೊಂಡು ಬರ್ತೀನಿ. ಆ ಗುಂಡಿ ಒಳಗಡೆ ಹೇಗೆ ಮ್ಯಾಲಕ್ಕೆ ಬಂದು ಪರಮಾತ್ಮ ಗೊತ್ತಿಲ್ಲ, ಬಾಗಿಲಿಂದ ಈಚೆಗೆ ಬಂದು ಕ್ಲೀನಾಗಿ ಹಿಂಗೆ ಶೇಕ್ ಮಾಡಿಸ್ಕೊಂಡು ಅಲ್ಲಿಗೆ ಬಂದು 4 ಜನ ಎತ್ತಿ ಆ ಗಡ್ಗಮದ ಮೇಲೆ ಕುದುರಿಸ್ಬಿಟ್ವಿ. ಪ್ರತಿಷ್ಠಾಪನೆ ಆಗೋಯ್ತು. ಮೊದಲನೇ ಅಭಿಷೇಕ ನಮ್ಮ ಕರ್ನಾಟಕದ ಬಸವರಾಜ್ ಮಾಲ್ಗಿತ್ತಿ ಡಿ ಸಿ ಪಿನೂ ಏನೋ ಆಗಿದ್ದರು, ಅವರು ಅವ್ರ ಹೆಂಡತಿ ಕಡೆಯಿಂದ ಪ್ರತಿಷ್ಠಾಪನೆ ಆಯಿತು. ನಮ್ಮ ಫಿಲಿಮ್ ಆ್ಯಕ್ಟ್ರು ವಿಷ್ಣುವರ್ಧನ್ ಹೆಂಡತಿ ಭಾರತಿ ವಿಷ್ಣುವರ್ಧನ್ನಿಂದ ಅಭಿಷೇಕ ಆಯಿತು. ಆಮೇಲೆ ನೋಡಪ್ಪ ಫಿಲಿಮ್ ಆ್ಯಕ್ಟ್ರುಗಳು ಬಂದರು, ಹೊರಗಡೆ ದೇಶಗಳಿಂದ ಜನ ಬರಲಿಕ್ಕೆ ಶುರುವಾದರು. ಅಲ್ಲಿಂದ ಕ್ರಿಕೆಟ್ನವ್ರು ಕ್ರಿಸ್ ಗೇಲು, ವಿರಾಟ್ ಕೊಹ್ಲಿ, ದಿಲ್ಶಾನು, ಇನ್ನೂ ಅನೇಕ ವಿಧವಾದಂಥ ಆಟಗಾರರೆಲ್ಲರೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಟ ಆಡ್ತಾ ಇದ್ದವರೆಲ್ಲ ಬರಲಿಕ್ಕೆ ಶುರುವಾದರು. ಒಂದಿನಕ್ಕೆ ಹಂಗೇನೆ ಬೆಳವಣಿಗೆ ಆಯಿತು. ಆಮೇಲೆ ದುನಿಯಾ ವಿಜಯ್ ಬಂದ, ರಂಗಣ್ಣ ಬಂದ, ಶೋಭರಾಜ್ ಬಂದ, ಅಲ್ಲಿಂದ ಶ್ರೀನಿವಾಸ ಮೂರ್ತಿ ಬಂದ, ದರ್ಶನ್ನು, ಅಲ್ಲಿಂದ ಬುಲೆಟ್ ಪ್ರಕಾಶು, ಅಲ್ಲಿಂದ ಇನ್ನೂ ಹಲವಾರು ಚಿತ್ರನಟರೆಲ್ಲನೂ ಇಲ್ಲಿ ದೊಡ್ಡವರೆಲ್ಲ ರವಿಚಂದ್ರನ್ ಬಂದ, ಎಲ್ಲ ಬಂದರು. ಒಬ್ಬರಿಂದ ಒಬ್ಬರು ಬಂದರು, ರಕ್ಷಿತ ಬಂದರು, ಇನ್ನೂ ಹಲವಾರು ಮುತಾಪ್ರಾಯಿ ಕೂಡ ಇಲ್ಲಿ ಬಂದು ಸೇವೆ ಮಾಡ್ಕೊಂಡು ಹೋದ. ಅನೇಕ ವಿಧವಾದಂಥ ಚಿತ್ರನಟರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಎಲ್ಲ ಬರಲಿಕ್ಕೆ ಶುರುವಾದರು. ಹೊರಗಡೆ ದೇಶದಿಂದ ಟರ್ಕಿಯಿಂದ ಜನ ಬರಲಿಕ್ಕೆ ಶುರುವಾದರು. ಜರ್ಮನ್, ಜಪಾನ್, ಯುರೋಪ್ ಕಡೆಯಿಂದ ಎಲ್ಲ ಜನ ಬರಲಿಕ್ಕೆ ಶುರುವಾದರು. ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ದೇವಸ್ಥಾನ. ಇವತ್ತಿಗೂ ಬೆಳಗಿನ ಜಾವ 5:15 ಓಪನ್ ಆಗುತ್ತೆ, ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಆಗುತ್ತೆ, ಮತ್ತು 4:15 ಓಪನ್ ಆಗುತ್ತೆ, ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಪ್ರತಿ ಶನಿವಾರ ಈ ಪರಮಾತ್ಮನ ಒಂದು ಅಭಿಷೇಕ ಪ್ರಾರಂಭ ಆಗುತ್ತೆ. ತೈಲಾಭಿಷೇಕ, ಎಳ್ಳಿನ ದೀಪ ಹಚ್ಚಿ ಜನ ನಾನು ಇಷ್ಟು ವಾರ ಪೂಜೆ ಮಾಡ್ತೀನಿ, ನಾನು ಇಷ್ಟು ವಾರ ಅಭಿಷೇಕ ಮಾಡ್ತೀನಿ ಅಪ್ಪ, ನಾನು ಕೆಲಸ ಮಾಡಿಕೊಡು ಅಂತಾರೆ. ಮದುವೆ ಇಲ್ದವ್ರಿಗೆ ಮದುವೆ ಆಗುತ್ತೆ, ಸಂತಾನ ಇಲ್ದವ್ರಿಗೆ ಸಂತಾನ ಆಗುತ್ತೆ, ಕೆಲಸಗಳಿಲ್ದವ್ರಿಗೆ ಕೆಲಸ ಆಗುತ್ತೆ, ಕಣ್ಣಿಲ್ದವ್ರಿಗೆ ಕಣ್ಣು ಬರುತ್ತೆ, ಕೈ ಕಾಲು ಬರುತ್ತೆ. ಇನ್ನೂ ಅನೇಕ ವಿಧವಾದಂಥ ರೋಗ ರುಜಿನಗಳೆಲ್ಲ ತೈಲಾಭಿಷೇಕ ಮಾಡೋದ್ರಿಂದ ಪರಿಹಾರ ಆಗ್ತಾ ಇರೋದ್ರಿಂದ ಜನರು ಬಂದು ಇಲ್ಲಿ ಪ್ರತಿ ಶನಿವಾರ ಕ್ಯೂ ನಿಂತ್ಕೊಂಡು ತೈಲಾಭಿಷೇಕ ಮಾಡಿ ಅವರ ಕಷ್ಟಗಳನ್ನು ಪರಮಾತ್ಮನಲ್ಲಿ ನಿವೇದನೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ. ಹಿಂಗೇ ನಡೀತಾ ಇರುವಾಗ 2010 ಇನ್ನೂ ನಾನು ಆಫೀಸಲ್ಲಿ ಇದ್ದೀನಿ, ಇನ್ನೂ ರಿಟೈರ್ಡ್ ಆಗಿಲ್ಲ. 2013ಕ್ಕೆ ನಾನು ರಿಟೈರ್ಡ್ ಆಗೋದು. ಒಂದು ದಿನ 2010ರಲ್ಲಿ ಮಧ್ಯಾಹ್ನ ಡ್ಯೂಟಿ ಮಾಡ್ಕೊಂಬಂದು ಒಂದು 2 ಅವರ್ ಮಲಗಿದ್ದು, ಆಮೇಲೆ ಬಾಗಿಲು ತೆಗೆಯೋಣ ಅಂತ ಹೇಳ್ಬಿಟ್ಟು ಮಲಗಿದ್ದೀನಿ. ನನ್ನ ಕನಸಿನಲ್ಲಿ ಒಬ್ಬ ನಿಲುವಂಗಿ ಜಟಾಧಾರಿಯಾಗಿ ಬಂದ ಪರಮಾತ್ಮ. ಇನ್ನೂ ಇದಕ್ಕಿಂತ ಹಿಂದೆ ಎಷ್ಟೋ ಘಟನೆಗಳು ನಡೆದಿದೆ. ಪರಮಾತ್ಮನ ಪ್ರತ್ಯಕ್ಷವಾಗಿ ನನಗೆ ಇವರು
ಗಣಗಾಪುರದ ದತ್ತಾತ್ರೇಯ ಸ್ವಾಮಿಗಳು ಸಹ ದರ್ಶನ ಕೊಟ್ಟಿದ್ದಾರೆ. ಪುಟ್ಟಬರ್ತಿ ಸಾಯಿಬಾಬಾ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ, ನನ್ನ ಜೊತೆ ದರ್ಶನ ಕೊಟ್ಟು ನನ್ನ ಜೊತೆನೇ ಬಂದು ಇಲ್ಲಿ ವಾಸ ಮಾಡಿದ್ದಾರೆ. ಅದೂ ಅಲ್ಲದೆ ಒಂದು ದಿನ ಮಧ್ಯಾಹ್ನ ಮಲಗಿರುವಾಗ ಶಿರ್ಡಿ ಸಾಯಿಬಾಬಾ ಬಂದು, ಏಮ್ರಾ ನಾಲ್ಕು ಗುಡ್ಸೇಸಿರಾ ನೀನು ನೀ ಜೊತೆಲ వచ్చి ఉంటాನು ಅಂತ ಕೇಳಿದ್ರು. ಇದೇನಪ್ಪ ತೆಲುಗಿನಲ್ಲಿ ಮಾತಾಡ್ತಾ ಇದ್ದಾರೆ, ನಾನು ಒಂದಿನೂ ಬಾಬಾ ಅಂತ ಪೂಜೆ ಮಾಡಿದವನಲ್ಲ, ಬಾಬನ್ ತಿಳ್ಕೊಂಡವನಲ್ಲ ಅಂತ ಹೇಳಿ ನಾನು ಎದ್ದು ಯೋಚನೆ ಮಾಡ್ತಾ ಇರುವಾಗ ನನ್ನ ಮನಸ್ಸಿಗೆ ಬಂತು, ನಾಲ್ಕು ಗುಡ್ಸೇಸಿರ ಅಂದರು. ನಾನು ಎಲ್ಲೂ ನನಗೆ ಜಾಗ ಇಲ್ಲ ಸ್ವಾಮಿ, ಇರೋದು ಇಷ್ಟೇ ಜಾಗ ಅಂದೆ. ನನ್ನನ್ನು ಬೆಂತಟ್ಬಿಟ್ಟು ಕರ್ಕೊಂಡೋಗಿ ಮೇಲ್ಗಡೆ ಟೆರೆಸ್ ಮೇಲೆ ಜಾಗ ತೋರಿಸಿದ್ರು. ಈ ಕಡೆ ನಾಲ್ಕು ಗುಡ್ಸೇಸಿರ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಯಾರನ್ನೂ ಕೈ ಕಾಲು ಹಿಡಿದು ಮೇಲ್ಗಡೆ ಒಂದು 12 ಲಕ್ಷ ಖರ್ಚು ಮಾಡಿ ಒಂದು ಪಿರಮಿಡ್ ಟೈಪ್ ಹೆಂಚಾಕ್ಸಿ ಒಂದು ಧ್ಯಾನ ಮಂದಿರ ಅಂತ ಮಾಡಿದೆ. ಒಂದು ಚಿಕ್ಕದೊಂದು ಫೋಟೋ ಇಟ್ಕೊಳ್ಳೋಣ ಅಥವಾ ಒಂದು ಬಾಬಾ ಮೂರ್ತಿ ಇಟ್ಕೊಳ್ಳೋಣ ಚಿಕ್ಕದು ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದೆ. ಅದೇನಾಯಿತು, 3,75,000 ಜೈಪುರಲ್ಲಿ ಆರ್ಡ್ರ್ ಕೊಡಬೇಕಂತ ಹೋಗ್ಬಿಟ್ಟೆ. ಎಲ್ಲೆಲ್ಲಿ ಬಾಬಾ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ಕೇಳಿದೆ, ಯಾವ ಥರ ಆರ್ಡ್ರ್ ಕೊಡಬೇಕು, ಎಲ್ಲಿ ಇದೆ, ಏನು ಎತ್ತ ಅಂತ. ಹಿಂಗೆ ಯಾರೋ ಹೇಳಿದ್ರು ಜೈಪುರದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ ಅಂತ. ಆಮೇಲೆ ಯಾರನ್ನೋ ಕೈ ಕಾಲು ಹಿಡ್ಕೊಂಡು ಜೈಪುರಕ್ಕೆ ಒಂದು 50,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿ ಹೋದರೆ ಜೈಪುರದಲ್ಲಿ 3 ಫ್ಯಾಕ್ಟ್ರಿ ಇದೆ. ಆವಾಗ ವಿರಾಟ್ ಕೊಹ್ಲಿ ಅವರು ನನಗೆ ಭಾಳ ಆತ್ಮೀಯರಾಗಿದ್ದರು. ಅವ್ರ ಅಕ್ಕ ಅಂತ ಹೇಳಿಬಿಟ್ಟು ಅವರು ಒಬ್ಬರು ಪರಿಚಯ ಆಗಿದ್ದರು. ಅವ್ರಿಗೆ ಅಲ್ಲಿ ಜೈಪುರಲ್ಲಿ ಜೈಪುರ ಮಾಲಲ್ಲಿ ಅವರು ಒಬ್ಬರು DSP ಪರಿಚಯ ಆದರು. ಆಮೇಲೆ ಅವ್ರು ಕರ್ಕೊಂಡೋಗಿ ಫ್ಯಾಕ್ಟ್ರಿಗಳಿಗೆಲ್ಲ ತೋರಿಸ್ಕೊಂಡು ಅಲ್ಲೊಂದು ಕಡೆ ಹೋದ್ವಿ. 3,75,000 ರೂಪಾಯಿಗೆ ಒಂದು ವಿಗ್ರಹ ಆರ್ಡ್ರ್ ಕೊಟ್ಟು 3,75,000 ರೂಪಾಯಿ 4 ಅಡಿ ಉದ್ದ ಒಂದು ಬಾಬಾನ ಅಮೃತ ಶಿಲೆಯನ್ನು ಆರ್ಡ್ರ್ ಕೊಟ್ವಿ. ಅವ್ರು ಹೇಳಿದ್ರು 30 ದಿವಸದೊಳಗಡೆ ರೆಡಿ ಆಗಿಬಿಡುತ್ತೆ ಅಂದರು. 3,75,000 ರೂಪಾಯಿ ಕಟ್ಟಬೇಕು, 50,000 ರೂಪಾಯಿ ಅಡ್ವಾನ್ಸ್ ಮಾಡಿಬಿಟ್ಟು ಬಂದುಬಿಟ್ಟೆ. 3,75,000 ರೂಪಾಯಿ ಕಟ್ಟಬೇಕು, ಎಲ್ಲಿ ಹೆಂಗುಂಚಲಿ ನನಗೆ ಬರೋ ಸಂಬಳ ಕಡಿಮೆ, ದೇವಸ್ಥಾನ ನಡಿಬೇಕು, ಸಂಸಾರ ನಡಿಬೇಕು, ತಂದೆ ತಾಯಿ ನೋಡಬೇಕು, ಈ ಥರ ಎಲ್ಲ ಮಾಡ್ತಾ ಇರುವಾಗ ಭಗವಂತ ಯಾರೋ ಒಬ್ಬ ವ್ಯಕ್ತಿನ ಇಲ್ಲಿ ಕಳಿಸ್ಕೊಟ್ಟಾಗ ಅವರು ಏನು ಮಾಡ್ತಾಯಿದ್ರ, ಹಿಂಗೆ ಮಾಡ್ತಾಯಿದ್ದೀವಿ, ಹಿಂಗೆ ಆಗಿದೆ ಅಂತೆಲ್ಲ ಹೇಳಿದಾಗ ಅವ್ರೇನು ಮಾಡಿದ್ರು, 3,75,000 ಬರೀ 50,000 ರೂಪಾಯಿ ಅಡ್ವಾನ್ಸ್ ಮಾಡಿರೋದು, ಇನ್ನು 3,25,000 ಇದೆ. ಆವಾಗ ಅವ್ರೇನು ಮಾಡಿದ್ರು, ಒಂದು ಚೆಕ್ ಬರೆದು ಕೊಟ್ಬಿಟ್ರು. 3,25,000 ರೂಪಾಯಿ ಹೋಗು ಕೊಟ್ಬಿಟ್ಟು ಬಾಬಾ ತಂದು ಪ್ರತಿಷ್ಠಾಪನೆ ಮಾಡಿರಿ ಅಂತ ಹೋದೆ. 3,25,000 ರೂಪಾಯಿ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಕೊಟ್ಬಿಟ್ಟು ಬಂದು 11 ದಿವಸದೊಳಗಡೆ ಏರ್ಪೋರ್ಟಿಗೆ ಬಂದ್ಬಿಡ್ತು ವಿಗ್ರಹ. ಏರ್ಪೋರ್ಟಿಗೆ ಬಂದ್ಬಿಡ್ತು. ಅಲ್ಲಿಂದ ಇಲ್ಲಿಗೆ ಡೆಲಿವರಿ ಬಂತು. ಮೇಲ್ಗಡೆ ಎತ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. 5,000 kg ಬಾಬಾ ಅದು ಮೇಲಕ್ಕೆ ಎತ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಯಲಹಂಕದಿಂದ ಕ್ರೈನ್ ತರಿಸಿ ಮೇಲ್ಗಡೆ ತೊಗೊಂಡೋಗಿ ಮೇಲ್ಗಡೆ ಬಾಗಿಲಿಂದ ಒಳಗಡೆ ಇಟ್ಬಿಟ್ಟು ಆಮೇಲೆ ಅಲ್ಲಿಂದ ಏನೇನೋ ಮಾಡಿ ನಿಧಾನಕ್ಕೆ ಜರುಗಿಸ್ಕೊಂಡು ಸೆಂಟ್ರ್ನಲ್ಲಿ ಇಟ್ಬಿಟ್ವಿ. ಪ್ರತಿಷ್ಠಾಪನೆ ಇಲ್ಲ, ಏನಿಲ್ಲ, ಸೆಂಟ್ರ್ನಲ್ಲಿ ಇಟ್ಬಿಟ್ವಿ. ಪೂಜೆ ಪ್ರಾರಂಭ ಆಗೋಯ್ತು. ಜನ ಬರಲಿಕ್ಕೆ ಶುರುವಾಗೋದ್ರು. ಅಲ್ಲಿ ಬಾಬಾ ಇಲ್ಲಿ ಬಾಬಾ ಅಂತ ಎಲ್ಲ ಶುರುವಾಗೋದ್ರು. ಆಮೇಲೆ ಅದನ್ನು ಒಂದು ಪೀಠ ಮಾಡಿಸಿ ಆ ಪೀಠದ ಮೇಲೆ ಈ ಅಪ್ಪನ್ನ ನಮ್ಮ ಫಿಲ್ಮ್ ಆಕ್ಟರ್ ಸಾಯಿ ಪ್ರಕಾಶ್ ಅನ್ನೋರನ್ನ ಕರೆಸಿ ಅವ್ರ ಮುಖಾಂತರವಾಗಿ ಆ ಬಾಬಾನ ಪ್ರತಿಷ್ಠಾಪನೆ ಆಗೋಯ್ತು. ಇಡೀ ಪ್ರಪಂಚದಲ್ಲೆಲ್ಲ ಪ್ರಚಾರ ಆಗೋಯ್ತು. ಆಮೇಲೆ ಏನಾಯಿತು, 1 ತಿಂಗಳು ಪೂಜೆ ನಡೀತು. ಬೇಕಾದಷ್ಟು ಜನ ಬರಲಿಕ್ಕೆ ಶುರುವಾಗೋದ್ರು. ಆಮೇಲೆ ಏನಾಯಿತು, ಬಾಬಾ ಅವರು ಕನಸಿಗೆ ಬಂದರು. 1 ತಿಂಗಳ ಮೇಲೆ ಮತ್ತೆ ಕನಸಿಗೆ ಬಂದು ನೋಡು, ನೀನು ರಾತ್ರಿ ಬರ್ತೀಯಾ ಪೂಜೆ ಮಾಡ್ತೀಯ, ಬೆಳಗ್ಗೆ ಬರ್ತೀಯ ಪೂಜೆ ಮಾಡ್ತೀಯ, ರಾತ್ರಿಗೆ ಬರ್ತೀಯಾ ಬೀಗ ಹಾಕ್ಕೊಂಡು ಹೋಗ್ಬಿಡ್ತೀಯ, ನಾನು ಒಬ್ಬನೇ ಇರೋಕ್ಕಾಗಲ್ಲ. ನಂತರನೇ 108 ಜನನ ನೀನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದರು. 108 ಬಾಬಾನ ಪ್ರತಿಷ್ಠಾಪನೆ ಮಾಡಬೇಕು ಅಂದರು. ಇಂಥ ಒಂದು ವಿಗ್ರಹಕ್ಕೇ ಇಷ್ಟ ಆಗ್ಬಿಡ್ದು. ಆವಕ್ಕೇನೆ 54 ಲಕ್ಷ ಆಗ್ಬಿಡಿತು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಬಾಬಾ ಹೇಳಿದ್ರು, ನೀನು ಸಾಲ ಮಾಡ್ತೀಯೋ ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ನೀನು ಪ್ರಯತ್ನ ಮಾಡು, ನಿನ್ನಿಂದ ನಾನಿದ್ದೀನಿ, ನಾನು ಎಲ್ಲರನ್ನೂ ಕರೆಸ್ಕೊಂಡು ಎಲ್ಲರ ಕಡೆಯಿಂದ ನೀನು ದುಡ್ಡು ಕೊಡಿಸ್ತೀನಿ, ಮಾಡಿಸ್ತೀನಿ. ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ತಿರ್ಗಾ ಹೋಗ್ಬಿಟ್ಟೆ. ಅಲ್ಲಿ ಹೋದೆ. 35 ಅಡಿ ಬಾಬಾ ಹೇಳಿದ್ರು. 2 ಅಡಿದು 35 ವಿಗ್ರಹ, 1.5 ಅಡಿದು 35 ವಿಗ್ರಹ, 1/4 ಅಡಿದು 35 ವಿಗ್ರಹ, ಒಟ್ಟು 107. 107ರಲ್ಲಿ ಈಗ ನಾನೊಂದು 108.
ಆರ್ಡ್ರ್ ಕೊಟ್ಬಿಟ್ಟೆ. ಮತ್ತೆ 50 ಲಕ್ಷ ಆಗೋಯ್ತು. ಒಂದೊಂದು 3 ತಿಂಗಳಿಗೆ ಒಂದೊಂದು ಬ್ಯಾಚ್ ಬರೋಂಗೆ ಆಗೋಯ್ತು. ಎಲ್ಲ ರೆಡಿ ಆಗೋಯ್ತು. ಹೊರತು 54 ಲಕ್ಷ, ಅದೊಂದು 54 ಲಕ್ಷ ಹೆಂಗಪ್ಪ ತೀರ್ಸೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಒಬ್ಬೊಬ್ಬರ ಹೆಸರಿನಲ್ಲಿ ಒಂದೊಂದು ವಿಗ್ರಹಗಳನ್ನು ಬಂದು, ಈ ವಿಗ್ರಹ ನಾನು ಮಾಡ್ತೀನಿ, ಈ ವಿಗ್ರಹ ನಾನು ಮಾಡ್ತೀನಿ ಫಿಕ್ಸ್ ಮಾಡಿಬಿಟ್ವಿ. 2 ಅಡಿದು ಬಂದು 35,000, 1.5 ಅಡಿದು ಬಂದು 26,000, 1/4 ಅಡಿದು ಬಂದು 24,000. ಈ ಥರ ಫಿಕ್ಸ್ ಆಗೋಯ್ತು. 1 ವರ್ಷ ತುಂಬೋದ್ರೊಳಗಡೆ ಪ್ರತಿಷ್ಠಾಪನೆಯೂ ಆಗೋಯ್ತು. 54 ಲಕ್ಷ ಸಾಲನೂ ತೀರೋಯ್ತು. ಹೇಗಾಯಿತು ಏನಾಯಿತು ನನಗೊಂದು ಗೊತ್ತಿಲ್ಲ. ಅಷ್ಟೊತ್ತಿಗೆ ಎಲ್ಲ ದೇಶಗಳಿಂದ ಜನ ಬರಲಿಕ್ಕೆ ಶುರುವಾಗೋದ್ರು. ಕ್ಯೂ ನಿಂತ್ಕೊಂಬಿಡೋರು ಬಂದು. ಪ್ರತಿಷ್ಠಾಪನೆಗಳು ಸಿರ್ಸಿಯಿಂದ ಕರೆಸಿ 3 ತಿಂಗಳಿಗೊಂದೊಂದು ಪ್ರತಿಷ್ಠಾಪನೆ, 3 ತಿಂಗಳಿಗೊಂದೊಂದು ಪ್ರತಿಷ್ಠಾಪನೆ. 35 ವಿಗ್ರಹ ಬಂದ ತಕ್ಷಣ ಪ್ರತಿಷ್ಠಾಪನೆ, ಇನ್ನೊಂದು 35 ವಿಗ್ರಹ ಬಂದ ತಕ್ಷಣ ಪ್ರತಿಷ್ಠಾಪನೆ. ಎಲ್ಲ ಪ್ರತಿಷ್ಠಾಪನೆ ಅದಕ್ಕೆಲ್ಲ ಬೆಡ್ ಹಾಕಿ ಇನ್ನೊಂದು ಮತ್ತೊಂದೆಲ್ಲ ಮಾಡಿ, ನನ್ನ ಸ್ನೇಹಿತರೊಬ್ಬರು ವಾಜಿದ್ ಅಂತ, ಸಿಟಿ ಒಳಗೆ ವಾಜಿದ್ ಅಂತ ಇದ್ದರು. ಅವರು ಮುಸ್ಲಿಮ್ಸು, ಪಾತ್ರಾಯನ್ಪುರದಲ್ಲೋ ಎಲ್ಲೋ ಇದ್ದರು. ಅವರು ಪರಿಚಯ ಆದರು. SS ಕೆಲಸ ಮಾಡೋರು. ಅವರು ಬೇಕಾದಷ್ಟು ಕೆಲಸ ಮಾಡಿಕೊಟ್ರು. ಕೋಟ್ಯಾಂತರ ರೂಪಾಯಿ ಖರ್ಚಾಯಿತು. ಹೇಗಾಯಿತೋ ಏನಾಯಿತೋ ನನಗೊಂದು ಗೊತ್ತಿಲ್ಲ. ನನ್ನ ತಲೆ ಮೇಲೂ ಸಾಲ ಇಲ್ಲ. ಭಗವಂತ ವರ್ಷ ತುಂಬೋದ್ರೊಳಗಡೆ, 1 ವರ್ಷ ತುಂಬೋದ್ರೊಳಗಡೆ 54 ಲಕ್ಷ ಸಾಲ ತೀರೋಯ್ತು. ಇನ್ನೊಂದು ವರ್ಷ ತುಂಬೋದ್ರೊಳಗಡೆ ಈ 108 ಬಾಬಾದೂ ಸಾಲ ತೀರೋಯ್ತು. ಎಲ್ಲ ತೀರೋಯ್ತು. ಪ್ರತಿಷ್ಠಾಪನೆಯೂ ಆಗೋಯ್ತು. ಈಗ ಭಗವಂತನ ಕೃಪಾ ಕಟಾಕ್ಷ ಮೇಲೆ ಬಾಬಾ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಪೂಜೆ ನಡೆಯುತ್ತೆ. ಧ್ಯಾನ ಮಾಡ್ತಾರೆ ಜನ, ನೂರಾರು ಜನ ಬರ್ತಾರೆ, ಹೋಗ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಮೇಲ್ಗಡೆನೂ ಪೂಜೆ ನಡೀತಾ ಇರುತ್ತೆ. ಇಲ್ಲಿ ಕೆಳಗಡೆ ಪ್ರತಿ ಶನಿವಾರ ಪೂಜೆ ನಡೆಯುತ್ತೆ. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಇಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಕೆಲಸಗಾರರಿದ್ದಾರೆ ಎಲ್ಲನೂ. ಅಷ್ಟೊತ್ತಿಗೆ ನಾನು 2013ರಲ್ಲಿ ರಿಟೈರ್ಡ್ ಆದೆ. 35 ವರ್ಷ ಗೌರ್ಮೆಂಟ್ ಜಾಬ್ ಮಾಡ್ಕೊಂಡು ರಿಟೈರ್ಡ್ ಆದೆ. ನನಗೊಂದು 40-50 ಸಾವಿರ ರೂಪಾಯಿ ಗಂಟ ಪೆನ್ಷನ್ ಬರುತ್ತೆ. ನನ್ನ ಪೆನ್ಷನ್ನು, ದೇವಸ್ಥಾನದಲ್ಲಿ ಉತ್ಪತ್ತಿ ಆಗೋಂಥ ಅಲ್ಪ ಸ್ವಲ್ಪ ಲೇಬರ್ಗಳು, ಕೆಲಸಗಾರರು, ದೇವಸ್ಥಾನ ಮೇಂಟೆನೆನ್ಸು ಇದೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಭಗವಂತ ಎಲ್ರಿಗೂ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಯಾರು ಪರಮಾತ್ಮ ನನ್ನ ಕಷ್ಟ ದೂರ ಮಾಡಪ್ಪ, ನನಗೆ ಒಳ್ಳೇದು ಮಾಡಪ್ಪ, ನಿನಗೆ ನಾನು 5 ವಾರ ತೈಲಾಭಿಷೇಕ ಮಾಡ್ತೀನಿ, ಎಳ್ಳಿಂದಿ ಬಾಳ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊತಾರೋ ಅವ್ರು ಏನು ಮನಸ್ಸಲ್ಲಿರುತ್ತೋ ಅದನ್ನು ನಡೆಸ್ಕೊಡ್ತಾನೆ. 6 ವಾರ ಮಾಡ್ತೀನಪ್ಪ, ನನಗೆ ಮದುವೆ ಆಗಬೇಕು ಅಂತ. ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು, ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳ ಕೈಲಿ ಎಲ್ಲೂ ಅಭಿಷೇಕ ಮಾಡಿಸೋದಿಲ್ಲ ಶನೇಶ್ವರಿಗೆ. ಈ ಜಾಗದಲ್ಲಿ ಇದು ಪ್ರತಿಷ್ಠಾಪನೆ ಆದಾಗ ನಮ್ಮ ಕರ್ನಾಟಕದ ಮೈಸೂರಿನ ಬಸವರಾಜ್ ಮಾಲಗಿತ್ತಿ ಹಾಗೂ ಅವರ ಹೆಂಡತಿ ಅವರಿಬ್ಬರೂ ಭಾರತಿ ವಿಷ್ಣುವರ್ಧನ್ ಅಭಿಷೇಕ ಹೆಂಗೆ ಮಾಡಿದ್ರು ಅದೇ ಥರನೇ ಇವತ್ತಿಗೂ ದಂಪತಿಗಳ ಸಮೇತವಾಗಿ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಭಿಷೇಕ ಮಾಡ್ಬೋದು. ಬರೀ ಹೆಣ್ಮಕ್ಳು ಅಭಿಷೇಕ ಮಾಡ್ಬೋದು. ಯಾರು ಅಭಿಷೇಕ ಮಾಡಬೇಕಾದ್ರೂ ಬ್ಲ್ಯಾಕು ಕರಿ ಬಟ್ಟೆಯನ್ನು, ಕರಿ ಪಂಚಗಳು ಇಟ್ಟಿರ್ತೀವಿ ಇಲ್ಲಿ, ಆ ಪಂಚಗಳನ್ನು ಸುತ್ತಕೊಂಡು ಇಲ್ಲಿ ಎಣ್ಣೆ ತಗೊಂಡು ಶನೇಶ್ವರನಿಗೆ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಅವ್ರ ಕಷ್ಟಗಳು ದೂರ ಆಗ್ತವೆ, ಅವ್ರ ರೋಗ ರುಜಿನಗಳು ದೂರ ಆಗ್ತವೆ, ಅವ್ರಿಗೆ ಮದುವೆಗಳಾಗಬೇಕಾದವ್ರಿಗಾಗುತ್ತೆ, ಕಣ್ಣು ಕಾಣ್ದವ್ರು ಕಣ್ಣು ಕಾಣಂಗೆ ಆಗುತ್ತೆ, ಕೈ ಕಾಲು ಇಲ್ದವ್ರು ಕೈ ಕಾಲು ಬರೋಂಗೆ ಆಗುತ್ತೆ. ಅವ್ರ ಕಷ್ಟಗಳನ್ನು ಪರಮಾತ್ಮ 5 ವಾರ 6 ವಾರ 7 ವಾರ 9 ವಾರ 11 ವಾರ ಶನೇಶ್ವರನಿಗೆ ಮಹಾಶ್ರೇಷ್ಠವಾದಂತಹ ದಿನಗಳು ಅಭಿಷೇಕ ನಡ್ಕೊಂಡು ಹೋಗ್ತಾ ಇದೆ. ಪರಮಾತ್ಮ ಯಾರಿಗೂ ಯಾವುದೇ ವಿಧವಾದಂಥ ತೊಂದರೆಗಳಿಲ್ಲದಂತೆ ನಡ್ಕೊಂಡು ಹೋಗ್ತಾ ಇದೆ. ಈಗ ನಾಳೆ ಡಿಸೆಂಬರ್ 5 12/27ಕ್ಕೆ ಇದು 52 ವರ್ಷ ತುಂಬುತ್ತೆ ಈ ದೇವಸ್ಥಾನಕ್ಕೆ. 52 ವರ್ಷದಿಂದನೂ ಈಗಿರ್ತಕ್ಕಂಥ ಸ್ಥಳದಲ್ಲೇನೇನೇನೆ ಪೂಜೆ ನಡೀತಾ ಇದೆ. ಅದಕ್ಕಿಂತ ಮೊದಲು ಹೊರಗಡೆ ಇದ್ದಿದ್ದು ಬಿಟ್ಟು ವರ್ಷಕ್ಕೊಂದು ಸಾರಿ ಪ್ರತಿ ನವಂಬರಲ್ಲಿ ಇಲ್ಲಿ 7 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. 7 ದಿನಗಳ ಕಾಲ ಸತತವಾಗಿ ರಥೋತ್ಸವ ನಡೆಯುತ್ತೆ, ಜಾತ್ರೆ ನಡೆಯುತ್ತೆ. ಸಾವಿರಾರು ಜನ ಭಕ್ತಾದಿಗಳು, ಅನ್ನದಾನ ಇದೆಲ್ಲನೂ ನಡೆಯುತ್ತೆ. ಇದುವರೆಗೂ ನಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದೇನೂ ಅದೇ ರೀತಿಯಾಗಿ ನಡೀಲಿ ಅಂತ ಆ ಭಗವಂತನ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ, ಈ ಅಣ್ಣವರು ಬಂದು ನಿಮ್ಮ ಒಂದು ಇದನ್ನು ಇಲ್ಲಿ 1-2 ಮಾತು ಮಾತಾಡಬೇಕು ಅಂತ ಕೇಳಿದ್ರು. ಅದರಿಂದ
ನಾನು ಆ ಭಗವಂತನ ಮೇಲೆ ಭಾರ ಹಾಕಿ ಇಲ್ಲಿ ಏನು ನಡೀತು ಅಂತಕ್ಕಂಥದ್ದು ಇದುವರೆಗೂ ನಾನು ನುಡಿದಂಥದ್ದು, ನಾನು ಹೇಳಿದಂಥದ್ದು ಬಹಳ ಸತ್ಯವಾದ ವಿಷಯಗಳು ಅಂತ ಹೇಳ್ತೀನಿ. ಇನ್ನು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಎಷ್ಟೋ ಇದೆ. ನನ್ನ ಜೊತೆ ಆಗಲೂ ಈಗಲೂ ಅಂದಿನಿಂದ ಇಂದಿನವರೆಗೂ ಸರ್ಪಗಳು ವಾಸ ಮಾಡ್ತಾಯಿದ್ವು. ನಾನು ಮಲಗೋದು ಸರ್ಪಗಳ ಜೊತೆ ಮಲಗ್ತಾ ಇದ್ದೆ, ನಾನು ಪ್ರಾಣಿಗಳ ಜೊತೆ ಮಲಗ್ತಾ ಇದ್ದೆ. ಈ ರೀತಿಯಾಗಿ ಈ ಸ್ಥಳದ ಪವಾಡ ಈಗಲೂ ಯಾರು ಬಂದು ಶರಣು ಅಂತ ಬರ್ತಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಇನ್ನು ಮುಂದೆ ಅದೇ ಥರನೇ ಮಾಡಲಿ ಅಂತ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲನೂ ಬರ್ತಾ ಇರ್ತಾರೆ. ಅವ್ರ ಕಷ್ಟಗಳೇನಿರುತ್ತೋ ಡೈರೆಕ್ಟಾಗಿ ಭಗವಂತನ ಥರ ಹೇಳ್ಕೊತಾರೆ, ಸಹಾಯ ಮಾಡ್ತಾರೆ. ನಮ್ಮ ಕೈಲಾಗಿದ್ದು ಇಂಥದ್ದು ಮಾಡ್ತೀವಿ ಅಂತ ಮಾಡ್ತಾರೆ. ಪರಮಾತ್ಮನ ಸ್ಮರಣೆ ಮಾಡ್ಕೊಂಡು ಹೋಗ್ತಾರೆ. ಅದೇ ಥರ ನಡ್ಕೊಂಡು ಹೋಗ್ತಾ ಇದೆ. ಭಗವಂತನ ಸೇವೆ ಇನ್ನು ಮುಂದೆ ಹೀಗೆ ನಡೀಲಿ. ತದನಂತರ ಇದನ್ನು ನಾನು ಒಂದು ಟ್ರಸ್ಟನ್ನು ಮಾಡಿದೆ. ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಟ್ರಸ್ಟನ್ನು ಮಾಡಿದೆ. ಈಗ ಟ್ರಸ್ಟು ಇದು ಓನ್ ಪ್ರಾಪರ್ಟಿ ಆದ್ರೂ ನನ್ನ ಸ್ವಂತದವ್ರಿಗೆ ಯಾರಿಗೂ ಹಕ್ಕಿಲ್ಲದೆ ಇರೋ ಥರ ಈ ದೇವಸ್ಥಾನನ ಬೆಳೆಸ್ಕೊಂಡು ಎಲ್ಲಿವರೆಗೂ ನಾನು ನನ್ನ ಟ್ರಸ್ಟ್ನವರೆಲ್ಲ ನಡೆಸ್ಲಿಕ್ಕಾಗುತ್ತೋ ಅಲ್ಲಿವರೆಗೂ ನಡೆಸ್ಕೊಂಡು ಹೋಗ್ತೀವಿ. ಆನಂತರ ಗೌರ್ಮೆಂಟಿಗೆ ನಾನು ರೂಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ನನ್ನಲ್ಲಿ ಯಾರೂ ಇದನ್ನು ಕಾಪಾಡ್ಕೊಳ್ಳೋಂಥವ್ರು ನನ್ನಲ್ಲಿ ಯಾರೂ ಇಲ್ಲ, ನನ್ನ ಸಂಬಂಧಿಕರು ಯಾರೂ ಇಲ್ಲ. ನನ್ನ ಹೊಟ್ಟೆ ಹುಡ್ದೋಂಥವ್ರೂ ಈ ಯೋಗ ಪಡ್ಕೊಂಬಂದಿಲ್ಲ. ಆದ್ದರಿಂದ ಇದು ಉಳಿಬೇಕನ್ನೋ ಒಂದು ಕಾರಣಕ್ಕೋಸ್ಕರ ಈ ನಮ್ಮ ತಂದೆ ತಾಯಿಯ ಜ್ಞಾಪಕಾರ್ಥವಾಗಿ ಇದನ್ನು ಮಾಡಿದಂತಹ ಭಗವಾನ್ ಸತ್ಯಮೂರ್ತಿ ಗುರು ಶನೀಶ್ವರ ಸ್ವಾಮಿ ಸನ್ನಿಧಾನ ಅಂತಕ್ಕಂಥದ್ದು ಉಳಿಬೇಕನ್ನೋ ಒಂದು ಕಾರಣಕ್ಕೋಸ್ಕರ ತದನಂತರ ನನ್ನ ನಂತರ ಇದು ಗೌರ್ಮೆಂಟಿಗೆ ರೂಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಎಲ್ಲಿವರೆಗೂ ನಡ್ಸೋಕ್ಕಾಗುತ್ತೋ ಅಲ್ಲಿವರೆಗೂ ನಡೆಸ್ಕೊಂಡು ಹೋಗ್ತೀವಿ ಟ್ರಸ್ಟ್ನವ್ರು ನಾವೆಲ್ಲ. ಆನಂತರ ಗೌರ್ಮೆಂಟಿಗೆ ಕೊಡ್ತೀನಿ ಅಂತ ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಬಿಟ್ಟಿದ್ದೀನಿ. ಇದು ಓನ್ ಪ್ರಾಪರ್ಟಿ ಆಗಿರೋದ್ರಿಂದ ಯಾರ ಇದೂ ಇಲ್ಲ, ಸ್ವರ್ಜಿತ ಸೊತ್ತು, ಇದು ಪಿತ್ರಾರ್ಜಿತ ಸೊತ್ತಲ್ಲ. ಅದರಿಂದ ನನ್ನ ತೀರ್ಮಾನ ನನಗೆ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಮಾಡಿರ್ತಕ್ಕಂತಹ ಈ ಸೇವಾ ಸ್ಥಳವಾಗಿ ಉಳಿಬೇಕು. ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಭಗವಂತನ ಇಚ್ಛೆ ಏನಿದೆಯೋ ಅದರಂತೆ ನಡೀಲಿ ಅಂತ ಹೇಳಿ ನನಗೆ ಮಾತಾಡೋದಕ್ಕೆ ಇಷ್ಟು ಕಾಲಾವಕಾಶ ಕೊಟ್ಟಂತಹ ನನ್ನ ಆತ್ಮೀಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೆ. ಹರಿ ಓಂ ನಮಃ ಶಿವಾಯ ಗುರು ಶಿವಶನಿ ಭಗವಂತ. ಹರಿ ಓಂ ನಮಃ ಶಿವಾಯ ಗುರು ಶಿವಶನಿ ಭಗವಂತ. ಹರಿ ಓಂ ನಮಃ ಶಿವಾಯ ಗುರು ಶಿವಶನಿ. ಭಗವಾನ್ ಸತ್ಯಮೂರ್ತಿ ಗುರು ಶನೀಶ್ವರ ಸ್ವಾಮಿ ಸನ್ನಿಧಾನ 108 ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್, ತಿಂಡ್ಲು ಗ್ರಾಮ, ವಿದ್ಯಾರಣ್ಯಪುರ ಹಂಚೆ, ಬೆಂಗಳೂರು 97. ನನ್ನ ನಾಮಧೇಯ ಬಂದು ಡಾಕ್ಟರ್ ಎನ್ ಕೆಂಪಣ್ಣ ಅಪ್ಪಾಜಿ ಅಂತ. ಡಾಕ್ಟರ್ ಎನ್ ಕೆಂಪಣ್ಣ ಅಪ್ಪಾಜಿ. 2018ರಲ್ಲಿ ನನಗೆ ಮಲೇಷ್ಯಾದಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಭಗವಂತ ದಯಪಾಲಿಸ್ತಾರೆ. ಮಲೇಶ್ವರದಲ್ಲಿ ನನಗೆ ಡಾಕ್ಟ್ರೇಟ್ ಪದವಿಯೂ ಸಿಕ್ತು. ಆವತ್ತಿನಿಂದ ಡಾಕ್ಟರ್ ಎನ್ ಕೆಂಪಣ್ಣ ಅಪ್ಪಾಜಿ ಅಂತ ಎಲ್ಲದರಲ್ಲೂ ಇದೆ, ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಇದೆ. ಎಲ್ಲರೂ ಅದೇ ಥರನೇ ಕರೀತಾರೆ. ನಾನು ಸಿಗ್ನೇಚರ್ ಮಾಡೋದು ಅದೇ ಥರನೇ ಮಾಡ್ತೇನೆ. ಈ ದೇವಸ್ಥಾನದಲ್ಲಿ ಭಗವಂತನ ಸೇವೆ ಮಾಡಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.